ಹಾಯ್ ಹೇಳೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನೋಡೋದಾದರೆ ರಕ್ತ ಪರಿಚಲನಾ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಇಂಪಾರ್ಟೆಂಟ್ MCQಸ್ಗಳನ್ನು ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವೆಶ್ಚನ್ ಈ ರೀತಿ ಇದೆ. ದುಗ್ಧರಸದ ಕೆಲವು ಕಾರ್ಯಗಳನ್ನು ಕೆಳಗೆ ನೀಡಲಾಗಿದೆ. ಸರಿಯಾದ ಕಾರ್ಯಗಳನ್ನು ಹೊಂದಿರುವ ಆಯ್ಕೆಯನ್ನು ಆರಿಸಿ. ಆಪ್ಷನ್ಸ್ ಹೀಗಿದೆ. ಫಸ್ಟ್ ಒನ್, ಜೀರ್ಣವಾದ ಮತ್ತು ಹೀರಿಕೊಳ್ಳಲ್ಪಟ್ಟ ಕೊಬ್ಬನ್ನು ಇಂಟೆಸ್ಟೈನ್ನಿಂದ ಶ್ವಾಸಕೋಶಗಳಿಗೆ ಒಯ್ಯುತ್ತದೆ. ಆಪ್ಷನ್ 2, CO2 ಅನ್ನು ಶ್ವಾಸಕೋಶಗಳಿಗೆ ಒಯ್ಯುತ್ತದೆ. ಆಪ್ಷನ್ ಸಿ, ಕೆಂಪು ರಕ್ತ ಕಣಗಳನ್ನು ದುಗ್ಧರಸ ಗ್ರಂಥಿಗಳಿಗೆ ಒಯ್ಯುತ್ತದೆ. ಆಪ್ಷನ್ ಡಿ, ಬಾಹ್ಯಕೋಶೀಯ ಸ್ಥಳದಿಂದ ಹೆಚ್ಚುವರಿ ದ್ರವವನ್ನು ರಕ್ತಕ್ಕೆ ಹರಿಸುತ್ತದೆ. ಸೊ ನೋಡಿ, ದುಗ್ಧರಸದ ಒಂದು ಪ್ರಮುಖ ಕಾರ್ಯ ಏನಂತ ಹೇಳಿದರೆ ಅದು ಬಂದು ಜೀರ್ಣವಾದ ಮತ್ತು ಹೀರಿಕೊಳ್ಳಲ್ಪಟ್ಟ ಕೊಬ್ಬನ್ನು ಇಂಟೆಸ್ಟೈನಿಂದ ಶ್ವಾಸಕೋಶಗಳಿಗೆ ಒಯ್ಯತಕ್ಕಂಥದ್ದು ಫಸ್ಟ್ ಒನ್ ಆಪ್ಷನ್ ಆಗಿರುತ್ತೆ. ಆ್ಯಂಡ್ ಅದರ ಜೊತೆಗೆ ಬಾಹ್ಯಕೋಶೀಯ ಸ್ಥಳದಿಂದ ಹೆಚ್ಚುವರಿ ದ್ರವವನ್ನು ರಕ್ತಕ್ಕೆ ಹರಿಸುತ್ತದೆ ಅಂತಕ್ಕಂಥದ್ದು 2 ಪಾಯಿಂಟು ಈ ಒಂದು ದುಗ್ಧರಸದ ಪ್ರಮುಖ ಕಾರ್ಯಗಳಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಸೊ ಹಾಗೆ ಆನ್ಸರನ್ನು ನೋಡ್ತಾ ಹೋದರೆ ಇಲ್ಲಿ ಆಪ್ಷನ್ ಎ ಮತ್ತು ಡಿ ಆಪ್ಷನ್ 1. ನೋಡಿ, ದುಗ್ಧರಸವು ಅನೇಕ ಪ್ರಮುಖ ಕಾರ್ಯಗಳನ್ನು ನಿರ್ವಹಿಸ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲಿ ಫಸ್ಟ್ ಒನ್ ಅಂತ ಹೇಳಿದರೆ ಇದು ದೇಹದ ಜೀವಕೋಶಗಳನ್ನು ತೇವವಾಗಿರಿಸುತ್ತದೆ. ಅಂದರೆ ಏನು ದೇಹದಲ್ಲಿ ಇರ್ತಕ್ಕಂಥ ಸೆಲ್ಸ್ಗಳಿದೆಯೋ ಸೊ ಅದನ್ನು ವೆಟ್ಟಾಗಿರಿಸ್ತಕ್ಕಂಥದ್ದು ಯಾವಾಗಲೂ ಇದೊಂದು ಪ್ರಮುಖ ಕಾರ್ಯ ಆಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಇದು ಆಮ್ಲಜನಕ, ಹಾರ್ಮೋನ್ಗಳು ಮತ್ತು ಪೋಷಕಾಂಶಗಳನ್ನು ದೇಹದ ವಿವಿಧ ಭಾಗಗಳಿಗೆ ಸಾಗಿಸುತ್ತದೆ. ವೆರಿ ಇಂಪಾರ್ಟೆಂಟು. ಆಮ್ಲಜನಕ, ಹಾರ್ಮೋನ್ಗಳು ಮತ್ತು ಪೋಷಕಾಂಶಗಳನ್ನು ದೇಹದ ವಿವಿಧ ಭಾಗಗಳಿಗೆ ಸಾಗಿಸುತ್ತಕ್ಕಂಥದ್ದು. ನೀವು ಕೇಳಬಹುದು ದುಗ್ಧರಸ ಅಂತಕ್ಕಂಥದ್ದಾಗಿರ್ಬೋದು. ಇನ್ನಾಗ ರೆಡ್ ಬ್ಲಡ್ ಸೆಲ್ಸ್ ಅಂತ ಹೇಳ್ತೀವಿ, ಕೆಂಪು ರಕ್ತ ಕಣ. ಸೊ ಅದು ಅಷ್ಟೇ ಆಮ್ಲಜನಕವನ್ನು ಇಡೀ ಬಾಡಿಗೆ ಸರ್ಕ್ಯುಲೇಷನ್ ಮಾಡ್ತಕ್ಕಂಥ ಒಂದು ಕೆಲಸ ಕೆಂಪು ರಕ್ತ ಕಣದ್ದು ಸಹ ಆಗಿರುತ್ತೆ. ಓಕೆ. ಆ್ಯಂಡ್ ನೆಕ್ಸ್ಟು ಜೀವಕೋಶಗಳಿಂದ ಚಯಾಪಚಯ ತ್ಯಾಜ್ಯವನ್ನು ತೆಗೆದು ಹಾಕ್ತಕ್ಕಂಥ ಕೆಲಸವನ್ನು ಸಹ ಈ ಒಂದು ದುಗ್ಧರಸ ಮಾಡ್ತಕ್ಕಂಥದ್ದಾಗಿರುತ್ತೆ. ಇದು ಪ್ರತಿಕಾಯಗಳು ಮತ್ತು ಲಿಂಫೋಸೈಟ್ಗಳನ್ನು ರಕ್ತಕ್ಕೆ ಸಾಗಿಸುತ್ತದೆ. ಅಂಗಾಂಶ ದ್ರವದ ಸಂಯೋಜನೆ ಮತ್ತು ರಕ್ತದ ಪ್ರಮಾಣವನ್ನು ನಿರ್ವಹಿಸ್ತಕ್ಕಂಥದ್ದಾಗಿರುತ್ತೆ. ಮತ್ತು ಸಣ್ಣ ಕರುಳಿನಿಂದ ಕೊಬ್ಬಿನ ಹೀರಿಕೊಳ್ಳುವಿಕೆಯು ದುಗ್ಧರಸ ನಾಳಗಳ ಮೂಲಕ ಸಂಭವಿಸ್ತಕ್ಕಂಥ, ಅಂದರೆ ಇಟ್ ಮೀನ್ಸ್ ಸಣ್ಣ ಕರಳಲ್ಲಿ ಏನಿರುತ್ತೋ ಕೊಬ್ಬನ್ನು ಹೀರ್ಕೊಂಡು ಸಾಗಿಸ್ತಕ್ಕಂಥ ಒಂದು ಕೆಲಸವನ್ನು ದುಗ್ಧರಸ ಮಾಡ್ತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ಅಂತ ಹೇಳೋದಾದರೆ ದುಗ್ಧರಸ ಗ್ರಂಥಿಗಳ ಒಳಗೆ ಸೂಕ್ಷ್ಮ ಜೀವಿಗಳು ಮತ್ತು ವಿದೇಶ ಇಟ್ ಮೀನ್ಸ್ ಬಾಹ್ಯ ವಸ್ತುಗಳೇನಿರುತ್ತೋ ಅದರ ಮೇಲೆ ಆಕ್ರಮಣವನ್ನು ತಡೆಯುವಂತಹ ಒಂದು ಕೆಲಸವನ್ನು ಮಾಡ್ತಕ್ಕಂಥದ್ದಾಗುತ್ತೆ. ಇಷ್ಟು ಬಂದು ಈ ಒಂದು ದುಗ್ಧರಸದ ಪ್ರಮುಖ ಕಾರ್ಯಗಳಾಗಿರ್ತಕ್ಕಂಥದ್ದು. ಸೊ ಆಗಿಲ್ಲ ಆನ್ಸರ್ ಅಂತ ನೋಡ್ತಾ ಹೋದರೆ ಆಪ್ಷನ್ ಎ ಮತ್ತು ಡಿ ಆಗಿರುತ್ತೆ. ಜೀರ್ಣವಾದ ಮತ್ತು ಹೀರಿಕೊಳ್ಳಲ್ಪಟ್ಟಂಥ ಕೊಬ್ಬನ್ನು ಇಂಟೆಸ್ಟೈನಿಂದ ಶ್ವಾಸಕೋಶಗಳಿಗೆ ಒಯ್ತಕ್ಕಂಥದ್ದಾಗುತ್ತೆ. ಅಂದರೆ ಸಣ್ಣ ಕರುಳಿನಿಂದ ಶ್ವಾಸಕೋಶಗಳಿಗೆ ಒಯ್ತಕ್ಕಂಥ ಒಂದು ಕೆಲಸವನ್ನು ಮಾಡುತ್ತೆ. ಮತ್ತು ಬಾಹ್ಯಕೋಶೀಯ ಅಂದರೆ ಹೊರಗಡೆಯಿಂದ ಬರ್ತಕ್ಕಂಥ ಕೋಶ ಸ್ಥಳದಿಂದ ಹೆಚ್ಚುವರಿ ದ್ರವವನ್ನು ರಕ್ತಕ್ಕೆ ಹರಿಸ್ತಕ್ಕಂಥದ್ದು 2 ಕೆಲಸವನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಮತ್ತು ಎರಡನೇ ಪ್ರಶ್ನೆ ಈ ರೀತಿ ಇದೆ. ಮಾನವ ಹೃದಯದಲ್ಲಿ ಡಯಾಸ್ಟೋಲ್ ಸಮಯದಲ್ಲಿ ಈ ಕೆಳಗಿನ ಯಾವ ಘಟನೆಗಳು ನಡೆಯುತ್ತವೆ? ಆಪ್ಷನ್, ರಕ್ತ ಮಹಾಪಧಮನಿಯನ್ನು ಪ್ರವೇಶಿಸುತ್ತದೆ. ರಕ್ತ ಶ್ವಾಸಕೋಶವನ್ನು ಪ್ರವೇಶಿಸುತ್ತದೆ. ರಕ್ತ ಹೃತ್ಕುಕ್ಷಿಯನ್ನು ಬಿಡುತ್ತದೆ. ರಕ್ತ ಹೃತ್ಕುಕ್ಷಿಯನ್ನು ಪ್ರವೇಶಿಸುತ್ತದೆ. ಈ ಒಂದು ಮಾನವನ ಹೃದಯದಲ್ಲಿ ಡಯಾಸ್ಟೋಲ್ ಸಮಯ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಅದು ರಕ್ತ ಮಹಾಪಧಮನಿಯನ್ನು ಪ್ರವೇಶವನ್ನು ಮಾಡುತ್ತಲ್ಲ. ಸೊ ಅಂಥ ಟೈಮಲ್ಲಿ ನಾವು ಡಯಾಸ್ಟೋಲ್ ಅಂತ ಹೇಳ್ತೀವಿ. ಡಯಾಸ್ಟೋಲ್ ಸಮಯ ರಕ್ತ ಮಹಾಪಧಮನಿಯನ್ನು ಪ್ರವೇಶಿಸ್ತಕ್ಕಂಥದ್ದು ಆಪ್ಷನ್ ಎ. ಇನ್ನು ಮೂರನೇ ಕ್ವೆಶ್ಚನ್ ಈ ರೀತಿ ಇದೆ. ಈ ಕೆಳಗಿನಲ್ಲಿ ಯಾವುದು ಕರುಳಿನಿಂದ ಜೀರ್ಣವಾಗುವ ಮತ್ತು ಹೀರಿಕೊಳ್ಳುವ ಕೊಬ್ಬನ್ನು ಒಯ್ಯುತ್ತದೆ? ಸೊ ಫಸ್ಟ್ ಕ್ವೆಶ್ಚನ್ ನೋಡಿದ್ವಿ, ಇಂಟೆಸ್ಟೈನಿಂದ ಜೀರ್ಣ ಆಗ್ತಕ್ಕಂಥ ಮತ್ತು ಹೀರಿಕೊಳ್ತಕ್ಕಂಥ ಕೊಬ್ಬನ್ನು ಒಯ್ಯತಕ್ಕಂಥದ್ದು ಯಾವುದು? ರಕ್ತನಾಳಗಳು, ಪ್ಲಾಸ್ಮಾ, ದುಗ್ಧರಸ, ಪ್ಲೇಟ್ಲೆಟ್ಗಳು. ಸೊ ಉತ್ತರ ಯಾವುದಂತ ಹೇಳಿದರೆ ಆಪ್ಷನ್ ಸಿ, ದುಗ್ಧರಸ. ನೋಡಿ, ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ. ದುಗ್ಧರಸ ಅಂತಕ್ಕಂಥದ್ದು ಬಿಳಿ ರಕ್ತ ಕಣಗಳಿಂದ ಮಾಡಲ್ಪಟ್ಟಿರ್ತದೆ. ವಿಶೇಷವಾಗಿ ಲಿಂಫೋಸೈಟ್ಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥ ಒಂದು ಸ್ಪಷ್ಟವಾದ ಬಿಳಿ ದ್ರವವಾಗಿರ್ತಕ್ಕಂಥದ್ದು. ಇದು ಕರುಳಿನಿಂದ ಅಥವಾ ಇಂಟೆಸ್ಟೈನಿಂದ ಕೊಬ್ಬನ್ನು ಜೀರ್ಣಿಸಿಕೊಳ್ಳುತ್ತದೆ ಮತ್ತು ಹೀರಿಕೊಳ್ಳುತ್ತದೆ. 4ನೇ ಪ್ರಶ್ನೆ ಹೀಗಿರ್ತಿದೆ. ಉಸಿರಾಟದ ವರ್ಣದ್ರವ್ಯ ಹಿಮೋಗ್ಲೋಬಿನ್ ಇವುಗಳಲ್ಲಿ ಇರುತ್ತದೆ. ಮೇಯ್ನಾಗಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ.
ಕೆಂಪು ರಕ್ತ ಕಣ ಅಂತ ಏನಿದೆಯೋ, ಈ ಒಂದು ಕೆಂಪು ರಕ್ತ ಕಣದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ ನೋಡ್ತಾ ಹೋಗ್ತೀವಿ. ಹಿಮೋಗ್ಲೋಬಿನ್, ಸೊ ಈ ಹಿಮೋಗ್ಲೋಬಿನಲ್ಲಿ ಏನು ಕಂಡು ಬರುತ್ತೆ ಅಂದರೆ ಕಬ್ಬಿಣದ ಅಂಶ ಕಂಡು ಬರುತ್ತೆ. ಸೊ ಮೇಯ್ನಾಗಿ ನೋಡ್ತಾ ಹೋದಾಗೆ ಹಿಮೋಗ್ಲೋಬಿನ್ ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿರೋದು ಕೆಂಪು ರಕ್ತ ಕಣಗಳಲ್ಲಿ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ. ನೋಡಿ, ಉಸಿರಾಟದ ವರ್ಣದ್ರವ್ಯ ಹಿಮೋಗ್ಲೋಬಿನ್, ಅದು ಕೆಂಪು ರಕ್ತ ಕಣಗಳಲ್ಲಿ ಕಂಡು ಬರ್ತಕ್ಕಂಥದ್ದು ಆಯಿತಾ. ಆ್ಯಂಡ್ ಹಿಮೋಗ್ಲೋಬಿನ್ ರಕ್ತದಲ್ಲಿ ಆಮ್ಲಜನಕವನ್ನು ಸಾಗಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡುತ್ತೆ ಮತ್ತು ರಕ್ತಕ್ಕೆ ಕೆಂಪು ಬಣ್ಣವನ್ನು ನೀಡುವ ಒಂದು ಪ್ರೋಟೀನ್ ಆಗಿರುತ್ತೆ. ಸೊ ಇಲ್ಲಿ ತುಂಬ ಪಾಯಿಂಟ್ಸ್ ಬಂತು. ಹಿಮೋಗ್ಲೋಬಿನ್ನು ಏನನ್ನು ಸಾಗಿಸುತ್ತೆ ಅಂತ ಹೇಳಿರೋದು ಆಮ್ಲಜನಕವನ್ನು ಸಾಗಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡುತ್ತೆ. ಅದು ಕಂಡು ಬರ್ತಕ್ಕಂಥದ್ದು ಕೆಂಪು ರಕ್ತ ಕಣಗಳಲ್ಲಿ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ. ಮತ್ತು ರಕ್ತ ಕೆಂಪಾಗಿ ಕಾಣಲು ಕಾರಣ ಏನಂತ ಹೇಳಿದ್ರೆ ಅಲ್ಲಿ ಹಿಮೋಗ್ಲೋಬಿನ್ ಇರುತ್ತೆ ಅನ್ನೋದು ಮೇಯ್ನ್ ರೀಸನ್ ಆಗಿರುತ್ತೆ. ಓಕೆ, ಸೊ ಆ್ಯಂಡ್ ಇದು ಬಂದು ಒಂದು ಪ್ರೋಟೀನ್ ಆಗಿರ್ತಕ್ಕಂಥದ್ದು, ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ ಮತ್ತು ಲಿಪಿಡ್ಸ ಯಾವ್ದು ಬರಬಹುದು ಅನ್ನೋದು ಅದು ಪ್ರೋಟೀನ್ ವರ್ಗಕ್ಕೆ ಸೇರಿರ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ನೆಕ್ಸ್ಟ್ ನಾವು ನೋಡೋದಾದರೆ, ಮಾನವ ರಕ್ತದ ರಚನೆಗೆ ಈ ಕೆಳಗಿನಲ್ಲಿ ಯಾವುದು ಅಗತ್ಯವಿದೆ? ತಾಮ್ರ, ಕೋಬಾಲ್ಟ್, ಕಬ್ಬಿಣ, ನಿಕ್ಕಲ್. ಸೊ ಉತ್ತರ ಬಂದು ಆಪ್ಷನ್ ಸಿ, ಕಬ್ಬಿಣ. ನೋಡಿ ಸ್ನೇಹಿತರೆ, ಕಬ್ಬಿಣ ಎಲ್ಲಿ ಕಂಡು ಬರ್ತಕ್ಕಂಥದ್ದು ಅಂತ ಹೇಳಿದ್ರೆ ಕೆಂಪು ರಕ್ತ ಕಣದಲ್ಲಿ ಕಂಡು ಬರುತ್ತೆ. ರೆಡ್ ಬ್ಲಡ್ ಸೆಲ್ಸ್ ಅಂತ ಏನಿದೆಯೋ, ಸೊ ಅದರಲ್ಲಿ ಮೇಯ್ನಾಗಿ ಕಂಡು ಬರ್ತಕ್ಕಂಥದ್ದು ಈ ಕಬ್ಬಿಣದ ಅಂಶ ಕಡಿಮೆ ಆದರೆ ಅವನಿಗೆ ಅನಿಮಿಯಾ, ಇಟ್ ಮೀನ್ಸ್ ರಕ್ತಹೀನತೆ ಅಂತ ಹೇಳ್ತೀವಿ. ರಕ್ತಹೀನತೆ ಅಂತಕ್ಕಂಥ ಒಂದು ಕಾಯಿಲೆ ಬರ್ತಕ್ಕಂಥದ್ದು. ಓಕೆ, ನೋಡ್ತಾ ಹೋಗೋಣ. ನಮ್ಮ ರಕ್ತದ ಒಂದು ಭಾಗವಾಗಿದ್ದು ಕೆಂಪು ರಕ್ತ ಕಣ, ರೆಡ್ ಬ್ಲಡ್ ಸೆಲ್ಸ್ ಅಂತಕ್ಕಂಥದ್ದು, ಇದು ದೇಹದ ಅಂಗಾಂಶಗಳಿಗೆ ಆಮ್ಲಜನಕವನ್ನು ಸಾಗಿಸುತ್ತದೆ. ಓಕೆ, ಮತ್ತು ಇಂಗಾಲದ ಡೈಆಕ್ಸೈಡನ್ನು ಶ್ವಾಸಕೋಶಗಳಿಗೆ ತರುತ್ತದೆ. ಇವುಗಳನ್ನು ಮೂಳೆ ಮಜ್ಜೆಯಲ್ಲಿ ಉತ್ಪಾದಿಸಲಾಗುತ್ತೆ. ಕೇಳ್ತಾರೆ ಇಲ್ಲಿ ಪ್ರಶ್ನೆ ಏನಂತ ಹೇಳಿದ್ರೆ, ರೆಡ್ ಬ್ಲಡ್ ಸೆಲ್ಸ್ ಏನಿದೆ ಇದು ಎಲ್ಲಿ ಉತ್ಪತ್ತಿ ಆಗುತ್ತದೆ ಅಂತ ಕೇಳ್ತಾರೆ. ಉತ್ಪತ್ತಿ ಎಲ್ಲಿ ಅಂತ ಹೇಳಿದರೆ ಇದು ಬಂದು ಮೂಳೆ ಮಜ್ಜೆಯಲ್ಲಿ. ಓಕೆ, ಸೊ ಕೆಂಪು ಬಣ್ಣದ ಈ ಕಣಗಳು ಹಿಮೋಗ್ಲೋಬಿನ್ ಎಂಬ ಪ್ರೋಟೀನನ್ನು ಒಳಗೊಂಡಿದ್ದು ಇದು ಆಮ್ಲಜನಕವನ್ನು ಬಂಧಿಸಿ ಸಾಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಯಾವುದು? ಹಿಮೋಗ್ಲೋಬಿನ್ ಅಂತಕ್ಕಂಥದ್ದು. ಇನ್ನು ಇದ್ರ ಬಗ್ಗೆ ನೋಡೋದಾದರೆ, ರಕ್ತಹೀನತೆ ಮತ್ತು ಅತಿಯಾದ ಕೆಂಪು ರಕ್ತಗಳು ಅಂದರೆ ಕೆಂಪು ರಕ್ತ ಕಣ ಒಂದು ಬಾಡಿಯಲ್ಲಿ ಜಾಸ್ತಿ ಆದರೆ, ಅತಿಯಾದರೆ ಏನಾಗುತ್ತೆ, ಅದರ ಒಂದು ಕೊರತೆ ಕಂಡು ಬಂದರೆ ಏನಾಗುತ್ತೆ ಅಂತಕ್ಕಂಥದ್ದು ಪ್ರಮುಖವಾಗಿ ಬರುತ್ತೆ ಇಲ್ಲಿ. ರೆಡ್ ಬ್ಲಡ್ ಸೆಲ್ಸಲ್ಲಿ ಮೇಯ್ನಾಗಿ ನೋಡ್ತಾ ಹೋದಲ್ಲಿ ಕಂಡು ಬರ್ತಕ್ಕಂಥದ್ದು ಏನಂತ ಹೇಳಿದ್ರೆ ಕಬ್ಬಿಣದ ಅಂಶ ಕಂಡು ಬರ್ತಕ್ಕಂಥದ್ದು. ಕಬ್ಬಿಣ, ಓಕೆ, ಬ್ಲಡ್ಡಲ್ಲಿ ಇರ್ತಕ್ಕಂಥದ್ದು ಅದು ರೆಡ್ ಬ್ಲಡ್ ಸೆಲ್ಸಲ್ಲಿ ಇರ್ತಕ್ಕಂಥದ್ದು ಕಬ್ಬಿಣದ ಅಂಶಗಳು ಜಾಸ್ತಿ ಕಂಡು ಬರುತ್ತೆ, ಖನಿಜಗಳು. ಸೊ ಈ ಒಂದು ಕಬ್ಬಿಣದ ಅಂಶ ಕಡಿಮೆ ಆದರೆ, ಕೆಂಪು ರಕ್ತ ಕಣಗಳ ಸಂಖ್ಯೆ ಕಡಿಮೆ ಆದರೆ ಅಥವಾ ಕಬ್ಬಿಣದ ಅಂಶ ಕಡಿಮೆ ಆದರೆ ದೇಹದಲ್ಲಿ ಅಂಗಾಂಶಗಳಿಗೆ ಸಾಕಷ್ಟು ಆಮ್ಲಜನಕ ಸಿಗದೆ ಅಲ್ಲಿ ಏನಾಗುತ್ತೆ, ರಕ್ತಹೀನತೆ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ. ಓಕೆ, ಕಡಿಮೆ ಆದರೆ. ಈ ಒಂದು ಕೆಂಪು ರಕ್ತ ಕಣಗಳು ಜಾಸ್ತಿ ಆದರೆ ನೋಡಿ, ಅಧಿಕ ಸಂಖ್ಯೆ ಆದಾಗ ಈ ಸ್ಥಿತಿ ಉಂಟಾಗ್ತಕ್ಕಂಥ ಯಾವುದು? ಪಾಲಿಸೈಥೇಮಿಯಾ ಅಂತಕ್ಕಂಥ ಒಂದು ಕಾಯಿಲೆ ಬರುತ್ತೆ. ಇದರಿಂದ ರಕ್ತ ದಪ್ಪವಾಗಬಹುದು ಮತ್ತು ರಕ್ತ ಹೆಪ್ಪುಗಟ್ಟುವ ಅಪಾಯ ಹೆಚ್ಚಾಗಬಹುದು. ಹಾಗಾಗಿ ಕೆಂಪು ರಕ್ತ ಕಣಗಳು ಮನುಷ್ಯನಲ್ಲಿ ಜಾಸ್ತಿ ಆದ್ರೂ ಕಷ್ಟನೇ, ಕಡಿಮೆ ಆದ್ರೂ ಕಷ್ಟ. ಕಡಿಮೆ ಆದರೆ ರಕ್ತಹೀನತೆ ಬರುತ್ತೆ, ಜಾಸ್ತಿ ಆದರೆ ಪಾಲಿಸೈಥೇಮಿಯಾ ಅಂತಕ್ಕಂಥ ಒಂದು ಕಾಯಿಲೆ ಕಂಡು ಬರ್ತಕ್ಕಂಥದ್ದು. ನೆಕ್ಸ್ಟು, ಯಾವ ರಕ್ತದ ಗುಂಪನ್ನು ಸಾರ್ವತ್ರಿಕ ದಾನಿ ಎಂದು ಕರೆಯಲಾಗುತ್ತದೆ? ಇಟ್ ಮೀನ್ಸ್ ದಾನಿ ಅಂದರೆ ದಾನವನ್ನು ಮಾಡ್ತಕ್ಕಂಥದ್ದು, ಸಾರ್ವತ್ರಿಕ ಅಂದರೆ ಹೋಲ್ಸೇಲ್ ಆಗಿ ದಾನವನ್ನು ಮಾಡ್ತಕ್ಕಂಥ. ಅಂದರೆ ನಾವೇನು ನೋಡ್ತಾ ಹೋಗ್ತೀವಿ ಬ್ಲಡ್ ಸೆಲ್ಸಲ್ಲಿ ನೋಡ್ತಾ ಹೋದರೆ ನಾವು O ಬರುತ್ತೆ, A ಬರುತ್ತೆ, B ಬರುತ್ತೆ, AB ಬರುತ್ತೆ. ಸೊ ಇದರಲ್ಲೂ ಅಷ್ಟೇ A+, A- ಬರುತ್ತೆ, A ನೆಗೆಟಿವ್, B ಪಾಸಿಟಿವ್, B ನೆಗೆಟಿವ್ ಬರುತ್ತೆ, AB ಪಾಸಿಟಿವ್, AB ನೆಗೆಟಿವ್ ಅಂತ ಬರುತ್ತೆ ಬ್ಲಡ್ ಸೆಲ್ಸ್. ಓಕೆ, ಸೊ ಇದರಲ್ಲಿ ನಾವು ಸಾರ್ವತ್ರಿಕ ದಾನಿ ಅಂತ ಹೇಳ್ತೀವಿ. ಸಾರ್ವತ್ರಿಕ ದಾನಿ ಅಂತ ಹೇಳಿದ್ರೆ ಕೊಡ್ತಕ್ಕಂಥದ್ದು ಎಲ್ಲರಿಗೂ. ಇಟ್ ಮೀನ್ಸ್ A ಪಾಸಿಟಿವ್ ನೆಗೆಟಿವ್ಗೆ ಮತ್ತು B ಪಾಸಿಟಿವ್ ನೆಗೆಟಿವ್ಗೆ, AB ಪಾಸಿಟಿವ್ ನೆಗೆಟಿವ್ಗೆ, ಇವಕ್ಕೆಲ್ಲ ಓಕೆ ಆಗಿರ್ಬೋದು, ಎಲ್ಲರಿಗೂ ಸಹ ಕೊಡ್ತಕ್ಕಂಥದ್ದು, ಬ್ಲಡ್ಡನ್ನು ಕೊಡ್ತಕ್ಕಂಥದ್ದು. ಯಾರಂತ ಹೇಳಿದ್ರೆ ಇಲ್ಲಿ A ಕೊಟ್ಟಿದ್ದಾರೆ, O ಕೊಟ್ಟಿದ್ದಾರೆ, B ಕೊಟ್ಟಿದ್ದಾರೆ, AB ಕೊಟ್ಟಿದ್ದಾರೆ. ಓಕೆ, ಸೊ ಆನ್ಸರ್ ಅಂತ ಹೇಳಿದ್ರೆ ಅದು ಬಂದು ಆಪ್ಷನ್ ಬಿ, O ಅಂತಕ್ಕಂಥದ್ದಾಗಿರುತ್ತೆ. ನೋಡಿ ಸ್ನೇಹಿತರೆ, O ಬ್ಲಡ್ಡನ್ನು ಯಾರು ಹೊಂದಿರ್ತಾರೋ ಅವರಿಂದ ನಾವು A ಪಾಸಿಟಿವ್, A ನೆಗೆಟಿವ್ಗೂ ಸಹ ಬ್ಲಡ್ಡನ್ನು ಕೊಡಬಹುದು. B ಪಾಸಿಟಿವ್, B ನೆಗೆಟಿವ್ಗೂ ಸಹ ಬ್ಲಡ್ಡನ್ನು ಕೊಡಬಹುದು. AB ಪಾಸಿಟಿವ್, AB ನೆಗೆಟಿವ್ಗೂ ಸಹ ಈ ಒಂದು O ಅಂತಕ್ಕಂಥ ಏನಿರ್ತಾರೋ ಅವರು ಬ್ಲಡ್ಡನ್ನು ಕೊಡಬಹುದಾಗಿರುತ್ತೆ. ಸೊ ನೋಡಿ, ಇಲ್ಲಿ
ಸಾರ್ವತ್ರಿಕ ದಾನಿ ಎಂದರೆ ಯಾವುದೇ ರಕ್ತದ ಗುಂಪಿನ ಯಾವುದೇ ಸ್ವೀಕರಿಸುವವರಿಗೆ ರಕ್ತದಾನವನ್ನು ಮಾಡಬಹುದಾದಂಥ ಒಂದು ಒಬ್ಬ ವ್ಯಕ್ತಿಯಾಗಿರ್ತಾರೆ. ಸೊ ಇಲ್ಲಿ ಇನ್ನೂ ಒಂದು ಬರುತ್ತೆ, ಯಾವುದಂತ ಹೇಳಿದರೆ AB ಏನಂತ ಕರೀತಾರೆ ಅಂದರೆ ಅಕ್ಸೆಪ್ಟರ್ ಅಂತ ಕರೀತಾರೆ. ಸಾರ್ವತ್ರಿಕ ಎಲ್ಲರಿಂದನೂ ಸಹ ಪಡ್ಕೊಳ್ತಕ್ಕಂಥದ್ದು, ಎಲ್ಲರಿಂದನೂ ಸಾರ್ವತ್ರಿಕವಾಗಿ ರಕ್ತವನ್ನು ಪಡ್ಕೋಬಹುದು. ಎಯಿಂದ ಪಡ್ಕೋಬಹುದು, ಬಿಯಿಂದ ಪಡ್ಕೋಬಹುದು, ಓಯಿಂದ ಪಡ್ಕೊಳ್ಬಹುದು. ಹಾಗಾಗಿ AB ಅಕ್ಸೆಪ್ಟರ್ ಅಂತಾರೆ, ಓನ ಡೊನೇಟರ್ ಅಂತ ಕರೀತಾರೆ. ಓಕೆ, ಸೊ ನೋಡಿ ಇಲ್ಲಿ ಓ ರಕ್ತದ ಗುಂಪನ್ನು ಹೊಂದಿರುವ ಜನರನ್ನು ಸಾಮಾನ್ಯವಾಗಿ ಸಾರ್ವತ್ರಿಕ ರಕ್ತದಾನಿಗಳು ಎಂದು ಕರೆಯಲಾಗುತ್ತದೆ. ಆದರೆ ಓ ಋಣಾತ್ಮಕ ರಕ್ತದ ಗುಂಪನ್ನು ಹೊಂದಿರುವ ಜನರು ನಿಜವಾದ ಸಾರ್ವತ್ರಿಕ ದಾನಿಗಳಾಗಿರ್ತಾರೆ. ಸೊ ನಿಮ್ಗೆ ಏನಾದ್ರೂ ಆಪ್ಷನಲ್ಲಿ ಓ ಪಾಸಿಟಿವ್, ಓ ನೆಗೆಟಿವ್ ಈ ರೀತಿ ಕೊಟ್ಟರೆ ಓ ನೆಗೆಟಿವನ್ನು ಟಿಕ್ ಮಾಡಬೇಕಾಗುತ್ತೆ. ಹೋಲ್ಸೇಲಾಗಿ ನಿಮಗೆ ಓ ಅಂತ ಕೊಟ್ಟರೆ ನೀವು ಓನೇ ಟಿಕ್ ಮಾಡಬೇಕಾಗಿರುತ್ತೆ. ಓಕೆ, ಸೊ ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಆಲ್ಮೋಸ್ಟ್ ಓ ನೆಗೆಟಿವ್ ಅಂತೆಲ್ಲೂ ಅಷ್ಟು ಇದಾಗಿ ಕೊಡೋಲ್ಲ, ಬಟ್ ಒಂದು ವೇಳೆ ಕೊಟ್ಟರೆ ಅಂತ ಹೇಳಿದ್ರೆ ಓ ನೆಗೆಟಿವ್ ಒಂದು ಸಾರ್ವತ್ರಿಕ ದಾನಿ ಅಂತ ಕರಿತೀವಿ. ಆ್ಯಂಡ್ ನೀವು ಓ ನೆಗೆಟಿವ್ ಕೊಡಲ್ಲ, ಓನ್ಲಿ ಓ ಕೊಟ್ಟರು ಅಂತ ಹೇಳಿ ನೀವು ಓನೇ ಆನ್ಸರ್ನ ಮಾಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಓ ನೆಗೆಟಿವ್ ರಕ್ತ ಕಣಗಳಲ್ಲಿ ಯಾವುದೇ AB ಆಗಿರ್ಬೋದು, ಎ ಆಗಿರ್ಬೋದು, ಬಿ ಆಗಿರ್ಬೋದು, ಸೊ ಯಾವುದೇ ಒಂದು ಆ್ಯಂಟಿಜೆನ್ಸ್ಗಳು ಇರೋದಿಲ್ಲ ಅದರಲ್ಲಿ. ಆ ಕಾರಣದಿಂದ ಏನಾಗುತ್ತೆ, ಇಲ್ಲಿ ಎಲ್ಲ ಥರ ಒಂದು ಗುಂಪುಗಳಿಗೆ, ರಕ್ತದ ಗುಂಪುಗಳಿಗೆ ಈ ಒಂದು ಓ ನೆಗೆಟಿವನ್ನು ಕೊಡ್ತಕ್ಕಂಥದ್ದು ಇದೆ. ಸೊ ಹಾಗಾಗಿ ಅದನ್ನು ನಾವು ಸಾರ್ವತ್ರಿಕ ದಾನಿ ಅಂತ ಕರಿತೀವಿ. AB ರಕ್ತ ಪ್ರಕಾರವನ್ನು ಹೊಂದಿರುವ ಜನರನ್ನು ನಾವು ಸಾರ್ವತ್ರಿಕ ರಕ್ತ ಸ್ವೀಕರಿಸುವವರು, ಅಕ್ಸೆಪ್ಟರ್ ಅಂತ ಹೇಳ್ತೀವಿ. ಅಕ್ಸೆಪ್ಟರ್ ಯಾವುದನ್ನು, AB ಓನ ನಾವು ಡೊನೇಟರ್ ಅಂತ ಕರಿತೀವಿ. ಓಕೆ, ಸೊ ಹಾಗಾಗಿ ಇವೆರಡನ್ನ ನೋಟ್ ಮಾಡ್ಕೊಳ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟು ಶ್ವಾಸಕೋಶವನ್ನು ಹೊರತುಪಡಿಸಿ ಈ ಕೆಳಗಿನ ಯಾವ ನಾಳಗಳು ಹೃದಯದಿಂದ ದೇಹದ ವಿವಿಧ ಅಂಗಗಳಿಗೆ ರಕ್ತವನ್ನು ಸಾಗಿಸುತ್ತವೆ? ಶ್ವಾಸಕೋಶವನ್ನು ಹೊರತುಪಡಿಸಿ ಈ ಕೆಳಗಿನ ಯಾವ ನಾಳಗಳು ಹೃದಯದಿಂದ ದೇಹದ ವಿವಿಧ ಅಂಗಗಳಿಗೆ ರಕ್ತವನ್ನು ಸಾಗಿಸುತ್ತವೆ? ಶ್ವಾಸಕೋಶದ ಅಪಧಮನಿ, ಮಹಾಪಧಮನಿ, ಶ್ವಾಸಕೋಶದ ಅಭಿಧಮನಿ, ವೆನಾ ಕ್ಯಾವ ಅಂತ ಕೊಟ್ಟಿದ್ದಾರೆ. ನೋಡಿ ಸ್ನೇಹಿತರೆ, ಫಸ್ಟ್ ಮೇಯ್ನಾಗಿ ಬರ್ತಕ್ಕಂಥದ್ದೇನು, ಅಪಧಮನಿ ಅಂತಕ್ಕಂಥದ್ದು ಕೊಂಡೋಗ್ತಕ್ಕಂಥದ್ದು. ಅಭಿಧಮನಿ ಏನಿದೆಯೋ, ಅಭಿಧಮನಿ ಈ ಒಂದು ಬ್ಲಡ್ಡನ್ನು ಹಾರ್ಟ್ಗೆ ಸರ್ಕ್ಯುಲೇಷನ್ ಮಾಡ್ತಕ್ಕಂಥದ್ದು ಅಭಿಧಮನಿ. ಹಾರ್ಟಿಂದ ಬೇರೆ ಕಡೆ ರಕ್ತವನ್ನು ಸಾಗಿಸ್ತಕ್ಕಂಥದ್ದು ಅಪಧಮನಿ ಕೆಲಸ ಆಗಿರುತ್ತೆ. ಹಾಗಾಗಿ ಇಲ್ಲಿ ವೆನಾಕ್ಯವ ಮತ್ತು ಶ್ವಾಸಕೋಶದ ಅಭಿಧಮನಿ ಬರೋದಿಲ್ಲ. ಇನ್ನು ಉಳಿದಿರ್ತಕ್ಕಂಥದ್ರಲ್ಲಿ ದೇಹದ ವಿವಿಧ ಅಂಗಗಳಿಗೆ ರಕ್ತವನ್ನು ಸಾಗಿಸ್ತಕ್ಕಂಥದ್ದು ಮಹಾಪಧಮನಿ ಆಗಿರುತ್ತೆ. ಆಪ್ಷನ್ ಬಿ ಮಹಾಪಧಮನಿ. ನೋಡಿ ಇಲ್ಲಿ ಮಹಾಪಧಮನಿಯು ಶ್ವಾಸಕೋಶವನ್ನು ಹೊರತುಪಡಿಸಿ ಹೃದಯದಿಂದ ದೇಹದ ಉಳಿದ ಭಾಗಕ್ಕೆ ರಕ್ತವನ್ನು ಸಾಗಿಸ್ತಕ್ಕಂಥ ಪ್ರಮುಖ ರಕ್ತನಾಳವಾಗಿರ್ತದೆ. ರಕ್ತವು ಮಹಾಪಧಮನಿಯ ಕವಾಟದ ಮೂಲಕ ಹೃದಯವನ್ನು ಬಿಡುತ್ತದೆ ಆ್ಯಂಡ್ ಇದು ಮಹಾಪಧಮನಿಯ ಮೂಲಕ ಚಲಿಸ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಇದು ಇತರ ಪ್ರಮುಖ ಅಪಧಮನಿಗಳು ಮೆದುಳು, ಸ್ನಾಯುಗಳು ಮತ್ತು ಇತರ ಜೀವಕೋಶಗಳಿಗೆ ಆಮ್ಲಜನಕ ಭರಿತ ರಕ್ತವನ್ನು ತಲುಪಿಸಲು ಅನುವು ಮಾಡಿಕೊಡ್ತಕ್ಕಂಥದ್ದಾಗಿರುತ್ತೆ. ಅಂದರೆ ಮೇಯ್ನಾಗಿ ಮಹಾಪಧಮನಿ ರಕ್ತವನ್ನು ಸರ್ಕ್ಯುಲೇಷನ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಅದ್ರ ಜೊತೆಗೆ ಇತರ ಅಪಧಮನಿಗಳೇನಿರುತ್ತೋ ಅವು ಸಹ ಅಷ್ಟೇ ಮೆದುಳು, ಸ್ನಾಯುಗಳು ಮತ್ತು ಇತರ ಜೀವಕೋಶಗಳಿಗೆ ಆಮ್ಲಜನಕ ಭರಿತವಾಗಿ ರಕ್ತವನ್ನು ತಲುಪಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಮೇಯ್ನಾಗಿ ನಾವು ಹೇಳ್ಬೇಕಂತ ಅಂದರೆ ಪ್ಯೂರ್ ಬ್ಲಡ್ಡನ್ನು ದೇಹದ ಇತರ ಭಾಗಗಳಿಗೆ ಸಾಗಿಸ್ತಕ್ಕಂಥದ್ದು ಅಪಧಮನಿ ಕೆಲಸ. ಈ ಒಂದು ಕಲ್ಮಶ ರಕ್ತ ಏನಿದೆ, ಕಲ್ಮಶ ರಕ್ತವನ್ನು ಹಾರ್ಟ್ಗೆ ಕಳಿಸ್ತಕ್ಕಂಥದ್ದು ಅಭಿಧಮನಿ ಕೆಲಸ ಆಗಿರುತ್ತೆ. ಓಕೆ, ಸೊ ಇದನ್ನು ಒಂದನ್ನು ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ಹೃದಯದಲ್ಲಿ ಆಮ್ಲಜನಕ ಭರಿತ ಮತ್ತು ಇಂಗಾಲದ ಡೈಆಕ್ಸೈಡ್ ಭರಿತ ರಕ್ತ ಮಿಶ್ರಣವಾಗುವುದನ್ನು ತಡೆಯಲು ಯಾವುದು ಸಹಾಯ ಮಾಡುತ್ತದೆ? ಸೊ ನಾವು ಆಲ್ರೆಡಿ ಹೇಳಿದಾಗೆ ಆಮ್ಲಜನಕ ಭರಿತವನ್ನು ದೇಹಕ್ಕೆ ಕಳಿಸ್ಕೊಡುತ್ತೆ, ಇಂಗಾಲ ಡೈಆಕ್ಸೈಡ್ ಇರ್ತಕ್ಕಂಥ ಒಂದು ಬ್ಲಡ್ಡನ್ನು ಹಾರ್ಟ್ಗೆ ಕಳಿಸ್ಕೊಡುತ್ತೆ, ಯಾಕಂದರೆ ಅದನ್ನು ಶುದ್ಧ ಮಾಡೋದಕ್ಕೋಸ್ಕರ. ಹಾಗಾದರೆ ಇಲ್ಲಿ ಎರಡೂ ಸಹ ಮಿಶ್ರಣವಾಗುವುದನ್ನು ತಡೆಯಲು ಯಾವುದು ಸಹಾಯ ಮಾಡುತ್ತದೆ? ಕೋಣೆಗಳ ನಡುವಿನ ಗೋಡೆ, ಶ್ವಾಸಕೋಶದ ಕವಾಟ, ಟ್ರೈಸ್ಕಪಿಡ್ ಕವಾಟ, ಮಹಾಪಧಮನಿಯ ಕವಾಟ. ಸೊ ಉತ್ತರ ಬಂದು ಕೋಣೆಗಳ ನಡುವಿನ ಗೋಡೆ, ಆಪ್ಷನ್ ಎ. ಸೊ ನೋಡಿ, ಮಾನವನ ಹೃದಯದಲ್ಲಿ ಸೆಪ್ಟಮ್ ಎಂಬ ವಿಶೇಷ ಲಕ್ಷಣವಿದ್ದು ಇದು ರಕ್ತ ಮಿಶ್ರಣಕ್ಕೆ ಅವಕಾಶವನ್ನು ನೀಡುವುದಿಲ್ಲ. ಸೆಪ್ಟಮ್, ಸೊ ನಾನು ಹೇಳಿದ್ನಲ್ಲ ಇಲ್ಲಿ, ಸೊ ಯಾವುದು ಕೋಣೆಗಳ ನಡುವಿನ ಗೋಡೆ, ಸೊ ಅದನ್ನು ಇಂಗ್ಲೀಷ್ ಸೆಪ್ಟಮ್ ಅಂತ ಕರೀತಾರೆ. ಸೊ ಈ ಒಂದು ಲಕ್ಷಣ ಇದು ಎರಡೂ ರೀತಿಯ ಬ್ಲಡ್ಡನ್ನು, ಇಟ್ ಮೀನ್ಸ್ ಆಮ್ಲಜನಕ ಭರಿತ ಬ್ಲಡ್ಡು ಮತ್ತು ಇಂಗಾಲ ಡೈಆಕ್ಸೈಡ್ ಇರ್ತಕ್ಕಂಥ ಎರಡೂ ಬ್ಲಡ್ಡನ್ನು ಮಿಕ್ಸ್ ಮಾಡೋದಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಮತ್ತು ಹೃದಯದ ಎಡಭಾಗ ಮತ್ತು ಬಲಭಾಗದ ನಡುವೆ ಇರುವ ವಿಭಜನಾ ಗೋಡೆಯಾಗಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದು ಆಗಿರುತ್ತೆ. ಓಕೆ, ಸೊ ಆ್ಯಂಡ್ ನೆಕ್ಸ್ಟು ಹೃದಯವನ್ನು 4 ಭಾಗಗಳಾಗಿ ವಿಂಗಡಿಸ್ತೀವಿ, ಅದು ನಿಮಗೆಲ್ಲ ಗೊತ್ತೇ ಇರುತ್ತೆ. ಸೊ ಹೃತ್ಕರ್ಣ, ಹೃತ್ಕುಕ್ಷಿ ಆ ರೀತಿ.
ಆ್ಯಂಡ್ ನೆಕ್ಸ್ಟು ಸೆಪ್ಟಮನ್ನು 2 ಹೆಸರುಗಳಿಂದ ಕರೆಯಲಾಗುತ್ತದೆ. ಇದು ಇಂಟರ್ ಉತ್ಕರ್ಣ ಮತ್ತು ಇನ್ನೊಂದು ಇಂಟರ್ ವೆಂಟ್ರಿಕ್ಯುಲರ್ ಸೆಪ್ಟಮ್ ಅಂತಕ್ಕಂಥದ್ದು 2 ಇರುತ್ತೆ. ಇಂಟರ್ ವೆಂಟ್ರಿಕ್ಯುಲರ್ ಮತ್ತು ಇನ್ನೊಂದು ಇಂಟರ್ ವೆಂಟ್ರಿಕ್ಯುಲರ್ ಸೆಪ್ಟಮ್ ಅಂತಕ್ಕಂಥದ್ದು 2 ಬರ್ತಕ್ಕಂಥದ್ದು. ಇದು ಕ್ರಮವಾಗಿ ಡಿಆಕ್ಸಿಜನೇಟೆಡ್ ಮತ್ತು ಆಮ್ಲಜನಕಯುಕ್ತ ರಕ್ತವನ್ನು ಹೊಂದಿರತಕ್ಕಂಥದ್ದಾಗಿರುತ್ತೆ. ಮೇಯ್ನಾಗಿ ನೋಡ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟು ಮಾನವನ ದೇಹದಲ್ಲಿ ಉಸಿರಾಟದ ವರ್ಣದ್ರವ್ಯ ಎಲ್ಲಿದೆ? ಕೆಂಪು ರಕ್ತ ಕಣಗಳಲ್ಲಿ, ಬಿಳಿ ರಕ್ತ ಕಣಗಳಲ್ಲಿ, ರಕ್ತ ಪ್ಲಾಸ್ಮಾದಲ್ಲಿ, ಪ್ಲಾಸ್ಮಾ ಮತ್ತು ಬಿಳಿ ರಕ್ತ ಕಣಗಳಲ್ಲಿ. ಸೊ ನೋಡಿ ಸ್ನೇಹಿತರೆ, ಆಲ್ರೆಡಿ ಹೇಳಿದಾಗೆ ಉಸಿರಾಟದ ವರ್ಣದ್ರವ್ಯ ಅಂತ ಹೇಳಿದ್ರೆ ಅದು ಬಂದು ಆಮ್ಲಜನಕ, ಹೌದಲ್ವಾ? ಸೊ ಆಮ್ಲಜನಕ ಕಂಡು ಬರ್ತಕ್ಕಂಥದ್ದಲ್ಲಿ ಹಿಮೋಗ್ಲೋಬಿನ್ ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ಅದು ಕೆಂಪು ರಕ್ತ ಕಣಗಳಲ್ಲಿ ಕಂಡು ಬರ್ತಕ್ಕಂಥದ್ದು. ಆಪ್ಷನ್ 1 ಕೆಂಪು ರಕ್ತ ಕಣಗಳಲ್ಲಿ ಆಮ್ಲಜನಕ ವಿತ್ ಹಿಮೋಗ್ಲೋಬಿನ್ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಕೆಳಗಿನ ರೇಖಾಚಿತ್ರವು ವಿವಿಧ ರೀತಿಯ ಬಿಳಿ ರಕ್ತ ಕಣಗಳನ್ನು ತೋರಿಸುತ್ತದೆ. ಸರಿಯಾದ ಲೇಬಲಿಂಗ್ನೊಂದಿಗೆ ಆಯ್ಕೆಯನ್ನು ಗುರುತಿಸಿ ಅಂತಕ್ಕಂಥದ್ದು. ಸೊ ನೋಡಿ ಇಲ್ಲಿ ನೋಡ್ತಾ ಹೋದರೆ ಕೊಟ್ಟಿದ್ದಾರೆ. ಇದು ಎ ಇದೆ, ಇದು ಬಿ ಇದೆ, ಇದು ಸಿ, ಇದು ಡಿ, ಇದು ಇ. ಸೊ ನೋಡ್ತಾ ಹೋದಾಗೆ ಎ ಏನಿದೆಯೋ ಇದು ಬಂದು ನಾವು ನ್ಯೂಟ್ರೋಫಿಲ್ ಅಂತ ಕರಿತೀವಿ. ನ್ಯೂಟ್ರೋಫಿಲ್. ಅದ ನಂತರ ಬಿ ಏನಿದೆಯೋ ಇದು ಬಂದು ಇಯೋಸಿನೋಫಿಲ್. ಇಲ್ಲಿದೆ ನೋಡಿ ಆಪ್ಷನ್ ಡಿ ನ್ಯೂಟ್ರೋಫಿಲ್. ಬಿ ಬಂದು ಇಯೋಸಿನೋಫಿಲ್ ಆ್ಯಂಡ್ ಸಿ ಬಂದು ಬಾಸೋಫಿಲ್. ಡಿ ಬಂದು ಲಿಂಪೋಸೈಟ್ ಆ್ಯಂಡ್ ಇ ಬಂದು ಮೋನೋಸೈಟ್. ಆಪ್ಷನ್ ಡಿ ಆಗಿರುತ್ತೆ. ಸೊ ನೋಡಿ ಇಲ್ಲಿ ಆಲ್ರೆಡಿ ನಾನು ಹೇಳಿದಾಗೆ ನ್ಯೂಟ್ರೋಫಿಲ್, ಇಯೋಸಿನೋಫಿಲ್, ಬಾಸೋಫಿಲ್, ಲಿಂಪೋಸೈಟ್ ಆ್ಯಂಡ್ ಲಾಸ್ಟ್ ಒನ್ ಬಂದು ಮೋನೋಸೈಟ್. ಸಾಂಕ್ರಾಮಿಕ ರೋಗದಿಂದ ದೇಹವನ್ನು ರಕ್ಷಿಸುವಲ್ಲಿ ಬಿಳಿ ರಕ್ತ ಕಣಗಳು ಮಹತ್ವದ ಪಾತ್ರವನ್ನು ವಹಿಸ್ತವೆ. ಸೊ ಅದಕ್ಕಾಗಿ ಅವರನ್ನು ನಾವು ಪ್ರತಿರಕ್ಷಣಾ ವ್ಯವಸ್ಥೆಯ ರಕ್ಷಣಾತ್ಮಕ ರಕ್ಷಕರು ಎಂದು ಕರೆಯಲಾಗುತ್ತದೆ. ಯಾವುದನ್ನು ಅಂತ ಹೇಳಿದರೆ ಬಿಳಿ ರಕ್ತ ಕಣಗಳನ್ನು. ಮೇಯ್ನಾಗಿ ಬಿಳಿ ರಕ್ತ ಕಣದ ವಿಧಗಳು ಇದಾಯಿತು. ಸೊ ಬಿಳಿ ರಕ್ತ ಕಣಗಳನ್ನು ಹೇಳಿದಾಗೆ ಅದರ ಒಂದು ಕೆಲಸ ಏನಂತ ಹೇಳಿದರೆ ಬಿಳಿ ರಕ್ತ ಕಣಗಳ ಒಂದು ಕೆಲಸ ಅಂತ ಹೇಳಿದರೆ ಇದು ಒಂದು ದೇಹದಲ್ಲಿ ಬರ್ತಕ್ಕಂಥ ಒಂದು ಸಾಂಕ್ರಾಮಿಕ ರೋಗಗಳೇನಿರುತ್ತೋ ಸೊ ಅದನ್ನು ತೊಡೆದಾಕ್ತಕ್ಕಂಥದ್ದು ಅಥವಾ ಆ್ಯಂಟಿಬಯೋಟಿಕ್ ಆಗಿ ಒಂದು ಕೆಲಸವನ್ನು ಮಾಡುತ್ತೆ. ಬಾಡಿಗೆ ಒಂದು ರಕ್ಷಣೆಯನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಈ ಒಂದು ಬಿಳಿ ರಕ್ತ ಕಣ ಏನು ವೈಟ್ ಬ್ಲಡ್ ಸೆಲ್ಸ್ ಅಂತ ಹೇಳ್ತೀವೋ ಅದರ ಒಂದು ಕೆಲಸ ಆಗಿರುತ್ತೆ. ಸೊ ಇದನ್ನು ಏನಂತ ಕರೀತಾರೆ? ರಕ್ಷಣಾತ್ಮಕ ರಕ್ಷಕರು. ಸೊ ದೇಹಕ್ಕೆ ಬೇಕಂತ ಒಂದು ರಕ್ಷಣೆಯನ್ನು ಇದರಿಂದ ಸಿಗ್ತಕ್ಕಂಥದ್ದಾಗಿರುತ್ತೆ. ಇನ್ನು ನೆಕ್ಸ್ಟು ಮಾನವರಲ್ಲಿ ಸಾಮಾನ್ಯ ಸಿಸ್ಟೋಲಿಕ್ ಮತ್ತು ಡಯಾಸ್ಟೋಲಿಕ್ ಒತ್ತಡ ಕ್ರಮವಾಗಿ ಎಷ್ಟಿರುತ್ತದೆ? ಸೊ ನೀವು ಕೇಳಬಹುದು ಬಿ ಪಿ ಅಂತ ಕೇಳ್ತೀರಲ್ವ. ಸೊ ಮಾನವರಲ್ಲಿ ಸಾಮಾನ್ಯ ಸಿಸ್ಟೋಲಿಕ್ ಮತ್ತು ಡಯಾಸ್ಟೋಲಿಕ್ ಒತ್ತಡ ಬಂದು ಆಪ್ಷನ್ ಬಿ 120 ಮತ್ತು 80 ಮಿಲಿ HG ಅಂತಕ್ಕಂಥದ್ದಾಗಿರುತ್ತೆ. ಸೊ 120 ಬಂದು ಸಿಸ್ಟೋಲಿಕ್, 80 ಬಂದು ಡಯಾಸ್ಟೋಲಿಕ್. ಸೊ ನೋಡಿ ಸ್ನೇಹಿತರೆ, ಸಾಮಾನ್ಯ ಸಿಸ್ಟೋಲಿಕ್ ಒತ್ತಡವು ಬಂದು 120 mmHg ಆಗಿದ್ದರೆ ಮಾನವರಲ್ಲಿ ಸಾಮಾನ್ಯ ಡಯಾಸ್ಟೋಲಿಕ್ ಬಂದು ಒತ್ತಡವು 80 mmHg ಆಗಿರುತ್ತದೆ. ಇತ್ತೀಚಿನ ದಿನಗಳಲ್ಲಿ ವಿಭಿನ್ನ ಜೀವನ ಶೈಲಿಗಳು ಮತ್ತು ಆಹಾರ ಸರಪಳಿಯಲ್ಲಿ ವಿಭಿನ್ನ ಆಹಾರ ಉತ್ಪನ್ನಗಳ ಪ್ರವೇಶದಿಂದಾಗಿ ಔಷಧ ಮತ್ತು ವೈದ್ಯಕೀಯ ದೈತ್ಯರು ಅಂದರೆ ಡಾಕ್ಟರ್ಗಳು ಏನು ಹೇಳ್ತಾ ಇದ್ದಾರೆ ಅಂದರೆ ಸಿಸ್ಟೋಲಿಕ್ ಮತ್ತು ಡಯಾಸ್ಟೋಲಿಕ್ ಮಿತಿ ವ್ಯಾಪ್ತಿಯನ್ನು ವಿಸ್ತರಿಸಲು ಪರಿಗಣಿಸುತ್ತಿದ್ದಾರಂತೆ. ಅಂದರೆ 120 ಮತ್ತು 80 ಏನಿತ್ತು ಅದನ್ನು ಈಗ ಜಾಸ್ತಿ ಮಾಡೋದಕ್ಕೆ ಡಾಕ್ಟರ್ಸು ಅಭಿಪ್ರಾಯವನ್ನು ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇತ್ತೀಚಿನ ಒಂದು ಆಹಾರ ಪದ್ಧತಿಯ ಏನಿದೆಯೋ ಆ ಒಂದು ಆಹಾರ ಪದ್ಧತಿಗೆ ಸರಿಯುವಂತಕ್ಕಂಥ ಒಂದು ಹೊಸದಾಗಿ ಸಿಸ್ಟೋಲಿಕ್ ಮತ್ತು ಡಯಾಸ್ಟೋಲಿಕ್ ಒಂದು ಒತ್ತಡವನ್ನು ಹೊಸದಾಗಿ ಕೊಡಬೇಕು ಅಂತಕ್ಕಂಥದ್ದು, ವ್ಯಾಪ್ತಿಯನ್ನು ವಿಸ್ತಾರ ಮಾಡಬೇಕು, ಇಟ್ ಮೀನ್ಸ್ ಜಾಸ್ತಿ ಮಾಡಬೇಕು ಅಂತಕ್ಕಂಥದ್ದನ್ನ ಡಾಕ್ಟರ್ಗಳು ಹೇಳ್ತಾ ಇದ್ದಾರಂತೆ. ನೋಡೋಣ ಅದು. ಆ್ಯಂಡ್ ನೆಕ್ಸ್ಟು ಮಾನವರಲ್ಲಿ ರಕ್ತ ಪರಿಚಲನಾ ವ್ಯವಸ್ಥೆಯ ಕೆಲವು ವೈಶಿಷ್ಟ್ಯಗಳನ್ನು ಕೆಳಗೆ ಉಲ್ಲೇಖಿಸಲಾಗಿದೆ. ತಪ್ಪಾದ ಆಯ್ಕೆಯನ್ನು ಆರಿಸಿ. ನೋಡಿ, ದುಗ್ಧರಸವನ್ನು ಅಂಗಾಂಶ ದ್ರವ ಎಂದು ಕರೆಯುತ್ತಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದೇನು? ತಪ್ಪಾದ ಆಯ್ಕೆಯನ್ನು ಆರಿಸಿ ಅಂತ ಕೊಟ್ಟಿರ್ತಕ್ಕಂಥದ್ದು. ಓಕೆ, ಸೊ ದುಗ್ಧರಸವನ್ನು ಅಂಗಾಂಶ ದ್ರವ ಎಂದು ಕರೆಯುತ್ತಾರೆ.
ನೆಕ್ಸ್ಟು ಪ್ಲೇಟ್ಲೆಟ್ಗಳು ರಕ್ತ ಹೆಪ್ಪುಗಟ್ಟುವಿಕೆಗೆ ಸಹಾಯವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಕೆಪಿಲರಿಗಳು ಸೇರಿ ರಕ್ತನಾಳಗಳನ್ನು ರೂಪಿಸುತ್ತವೆ. ರಕ್ತನಾಳಗಳ ಸಂಕೋಚದಿಂದ ಅಧಿಕ ರಕ್ತದೊತ್ತಡ ಉಂಟಾಗುತ್ತದೆ. ಸೊ ಇಲ್ಲಿ ತಪ್ಪಾಗಿರ್ತಕ್ಕಂಥದ್ದು ಯಾವುದು ನೋಡಿ, ಆಪ್ಷನ್ ಡಿ ಏನಿದೆಯೋ ರಕ್ತನಾಳಗಳ ಸಂಕೋಚದಿಂದ ಅಧಿಕ ರಕ್ತದೊತ್ತಡ ಉಂಟಾಗುತ್ತದೆ ಅಂತಕ್ಕಂಥದ್ದು ಅದು ತಪ್ಪಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ರಕ್ತನಾಳಗಳ ಸಂಕೋಚದಿಂದ ಅಧಿಕ ರಕ್ತದೊತ್ತಡ ಉಂಟಾಗುತ್ತದೆ ಅದು ತಪ್ಪಾಗಿದೆ. ಬಿಕಾಸ್ ಮಾನವರಲ್ಲಿ ರಕ್ತ ಪರಿಚಲನಾ ವ್ಯವಸ್ಥೆ ಬಗ್ಗೆ ಉಳಿದ ಎಲ್ಲ ಆಯ್ಕೆಗಳು ಸರಿಯಾಗಿರ್ತಕ್ಕಂಥ ಅದು ಓಕೆ. ಬಟ್ ಇಲ್ಲಿ ಮೂತ್ರಜನಕಾಂಗ ಗ್ರಂಥಿಯಿಂದ ಅಡ್ರಿನಲ್ ಹಾರ್ಮೋನ್ನ ಹೆಚ್ಚಿನ ಸ್ರವಿಕೆಯಿಂದ ಅಧಿಕ ರಕ್ತ ಒತ್ತಡ ಉಂಟಾಗ್ತಕ್ಕಂಥದ್ದು. ರಕ್ತನಾಳಗಳ ಸಂಕೋಚದಿಂದ ಅಲ್ಲ ರಕ್ತದ ಒತ್ತಡ ಉಂಟಾಗ್ತಕ್ಕಂಥದ್ದು, ಮೂತ್ರಜನಕಾಂಗ ಗ್ರಂಥಿಯಿಂದ ಅಡ್ರಿನಲ್ ಹಾರ್ಮೋನ್ನ ಹೆಚ್ಚಿನ ಸ್ರವಿಕೆಯಿಂದ ಅಧಿಕ ರಕ್ತದೊತ್ತಡ ಉಂಟಾಗ್ತಕ್ಕಂಥದ್ದಾಗಿರುತ್ತೆ. ಸೊ ಹಾಗಿಲ್ಲಿ ಆಪ್ಷನ್ ಡಿ ಏನಿದೆಯೋ ಇದು ತಪ್ಪಾಗಿರ್ತಕ್ಕಂಥದ್ದಾಗಿರುತ್ತೆ. ಇನ್ನು ನೋಡ್ತಾ ಹೋದಾಗ ದುಗ್ಧರಸವನ್ನು ಅಂಗಾಂಶ ದ್ರವ ಅಂತ ಕರೀತಾರೆ. ಪ್ಲೇಟ್ಲೆಟ್ಗಳನ್ನು ನಾವು ರಕ್ತ ಹೆಪ್ಪುಗಟ್ಟಿಗೆಗೆ ಸಹಾಯ ಮಾಡ್ತೀವಿ. ಆಲ್ರೆಡಿ ಹೇಳಿದಾಗೆ ರೆಡ್ ಬ್ಲಡ್ ಸೆಲ್ಸ್ ಬಂದು ನಾವು ಉಸಿರಾಟಕ್ಕೆ ಸಂಬಂಧಪಟ್ಟಂತೆ ಆಗಿರುತ್ತೆ. ಬಿಳಿ ರಕ್ತ ಕಣ ಬಂದು ಈ ಒಂದು ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕೆಲಸವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ, ಬಾಡಿಗೆ ರಕ್ಷಣೆಯನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ. ಪ್ಲೇಟ್ಲೆಟ್ಗಳು ಬಂದು ರಕ್ತ ಹೆಪ್ಪುಗಟ್ಟಿಕೆಯನ್ನು ಸಹಾಯ ಮಾಡ್ತಕ್ಕಂಥದ್ದಾಗಿರುತ್ತೆ. ಇನ್ನು ಕೆಪಿಲರಿಗಳು ಸೇರಿ ರಕ್ತನಾಳಗಳನ್ನು ರೂಪಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡುತ್ತೆ. ಸೊ ಇಲ್ಲಿ ಆನ್ಸರ್ ಏನಂತ ಹೇಳಿದ್ರೆ ಆಪ್ಷನ್ ಡಿ ಆಗಿರುತ್ತೆ. ರಕ್ತನಾಳಗಳು ಸಂಕೋಚದಿಂದ ಅಧಿಕ ರಕ್ತದೊತ್ತಡ ಬಿ ಪಿ ಅಂತ ಹೇಳ್ತೀವಲ್ವ, ಬ್ಲಡ್ ಪ್ರೆಷರ್, ಸೊ ಅದು ಉಂಟಾಗ್ತಕ್ಕಂಥದ್ದು ತಪ್ಪಾಗಿದೆ. ಬಿಕಾಸ್ ಮೂತ್ರಜನಕಾಂಗದ ಗ್ರಂಥಿಯಿಂದ ಅಡ್ರಿನಲ್ ಹಾರ್ಮೋನ್ನ ಹೆಚ್ಚಿನ ಸ್ರವಿಕೆಯಿಂದ ಅಧಿಕ ರಕ್ತದೊತ್ತಡ ಉಂಟಾಗ್ತಕ್ಕಂಥದ್ದು. ನೆಕ್ಸ್ಟು ಸಿಸ್ಟೋಲಿಕ್ ರಕ್ತದೊತ್ತಡವನ್ನು ಅಪಧಮನಿಯ ಗೋಡೆಗಳ ವಿರುದ್ಧ ರಕ್ತವು ಈ ಕೆಳಗಿನ ಯಾವ ಹಂತಗಳಲ್ಲಿ ಬೀರುತ್ತವೆ? ಸೊ ರಕ್ತದೊತ್ತಡ ಏನೋ ಆಗುತ್ತೆ ಅಂತ ಹೇಳಿದ್ವಿ, ಅದು ಯಾವ ಹಂತದಲ್ಲಿ ಈ ಒಂದು ಸಿಸ್ಟೋಲಿಕ್ ರಕ್ತದೊತ್ತಡವನ್ನು ಅಪಧಮನಿಯ ಗೋಡೆಗಳ ವಿರುದ್ಧ ರಕ್ತವು ಯಾವ ಹಂತಗಳಲ್ಲಿ ಬೀರುತ್ತವೆ? ಕುಹರದ ಸಂಕೋಚನ, ಕುಹರ ಇಟ್ ಮೀನ್ಸ್ ಹೃತ್ಕುಕ್ಷಿ ಅಂತ ಹೇಳ್ತೀವಿ. ಕುಹರದ ವಿಶ್ರಾಂತಿ, ಆರಿಕ್ಯುಲರ್ ಸಂಕೋಚನ, ಆರಿಕ್ಯುಲರ್ ವಿಶ್ರಾಂತಿ. ಸೊ ಉತ್ತರ ಬಂದು ಆಪ್ಷನ್ ಡಿ ಆರಿಕ್ಯುಲರ್ ವಿಶ್ರಾಂತಿ. ನೋಡಿ ಇಲ್ಲಿ ಎರಡು ರೀತಿ ನಾವು ನೋಡ್ತಾ ಹೋಗ್ತೀವಿ. ಆಲ್ರೆಡಿ ಇಲ್ಲಿ ಸಿಸ್ಟೋಲಿಕ್ ಮತ್ತು ಡಯಾಸ್ಟೋಲಿಕ್. ಸಿಸ್ಟೋಲಿಕ್ ಬಂದು 120, ಡಯಾಸ್ಟೋಲಿಕ್ ಬಂದು 80 mmHg ಅಂತ ನೋಡಿದ್ವಿ, ಹೌದಲ್ವಾ? ಸೊ ಎರಡು ಸಂಖ್ಯೆಯನ್ನು ಬಳಸ್ಕೊಂಡು ನಾವು ರಕ್ತದೊತ್ತಡವನ್ನು ಅಳಿತಕ್ಕಂಥದ್ದು. ಫಸ್ಟ್ ಒನ್ ಬಂದು ಸಿಸ್ಟೋಲಿಕ್ಕು, ಇದು ನಮ್ಮ ಹೃದಯ 2 ಬಾರಿ ಬಡಿದಾಗ ನಮ್ಮ ಅಪಧಮನಿಗಳ ಒತ್ತಡವನ್ನು ಅಳಿತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಡಯಾಸ್ಟೋಲಿಕ್ ಏನು ಮಾಡುತ್ತೆ ಅಂದರೆ ಇದು ನಮ್ಮ ಹೃದಯ ಬಡಿತಗಳ ನಡುವೆ ನಿಂತಾಗ ಏನು ನಮ್ಮ ಒಂದು ಬಾಡಿಲಿ ಅಪಧಮನಿಗಳಲ್ಲಿನ ಒತ್ತಡವನ್ನು ಅಳಿತಕ್ಕಂಥದ್ದಾಗಿರುತ್ತೆ. ಇಟ್ ಮೀನ್ಸ್ ನೋಡಿ ಇಲ್ಲಿ ಇದು ಬಡಿದಾಗ ಸಿಸ್ಟೋಲಿಕ್ ಬಂದು 2 ಬಾರಿ ಈ ಒಂದು ಅಪಧಮನಿಗಳಲ್ಲಿ ಒತ್ತಡವನ್ನು ಅಳಿತಕ್ಕಂಥದ್ದು ಬಡಿದಾಗ. ಡಯಾಸ್ಟೋಲಿಕ್ ಅಂತಕ್ಕಂಥದ್ದು ಏನಾಗುತ್ತೆ, ನಿಂತಾಗ, ಇದು ನಮ್ಮ ಹೃದಯ ಬಡಿತಗಳ ನಡುವೆ ನಿಂತಾಗ, ಅಂದರೆ ಹೃದಯ ಬಡಿತ ಏನು ಡಬ್ 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 ಅಂತದ್ದು, ಸೊ ಅದು ನಿಂತಾಗ ಒತ್ತಡವನ್ನು ಅಳಿತಕ್ಕಂಥದ್ದು ಡಯಾಸ್ಟೋಲಿಕ್ಕು, ಬಡಿದಾಗ ಮಾಡ್ತಕ್ಕಂಥದ್ದು ಸಿಸ್ಟೋಲಿಕ್ ಆಗಿರುತ್ತೆ. ಓಕೆ, ಸೊ ಹಾಗಾಗಿ ನಿಮ್ಮ ಅಪಧಮನಿಯ ಒತ್ತಡವನ್ನು ಅಳೆಯುತ್ತದೆ. ಕುಹರದ ಸಂಕೋಚನದ ಸಮಯದಲ್ಲಿ ಅಪಧಮನಿಯ ಗೋಡೆಗಳ ವಿರುದ್ಧ ರಕ್ತವು ಸಿಸ್ಟೋಲಿಕ್ ಒತ್ತಡವನ್ನು ಬೀರುತ್ತದೆ. ಆ್ಯಂಡ್ ನೆಕ್ಸ್ಟು, ಈ ಕೆಳಗಿನ ಯಾವ ಪ್ರಾಣಿಯಲ್ಲಿ ರಕ್ತವು ಪ್ರತಿ ಚಕ್ರದಲ್ಲಿ 2 ಬಾರಿ ಹೃದಯದ ಮೂಲಕ ಹೋಗುತ್ತದೆ? ಇಟ್ ಮೀನ್ಸ್ ಒಂದು ಚಕ್ರ ಮೀನ್ಸ್ ಸೈಕಲ್ ಅಂತ ಹೇಳ್ತೀವಿ, ಅದು 2 ಸರಿ ನಡೀತಕ್ಕಂಥದ್ದಾಗಿರುತ್ತೆ. ಒಂದು ಪ್ರೊಸೆಸ್ ಏನು ನಡೀತು, ಸೊ ಅದು 2 ಸರಿ ನಡೀತಕ್ಕಂಥದ್ದು. ಯಾವ ಒಂದು ಪ್ರಾಣಿಗಳಲ್ಲಿ ಅಂತ ಹೇಳಿದ್ರೆ ಸಸ್ತನಿಗಳು, ಪಕ್ಷಿಗಳು ಮತ್ತು ಸರೀಸೃಪಗಳು ಅಂತ ಕೊಟ್ಟಿದ್ದಾರೆ. ಸೊ ನೋಡೋದಾದರೆ ನಾವು ಆನ್ಸರ್ ಬಂದು ಆಪ್ಷನ್ ಎ ಸಸ್ತನಿಗಳು, ಪಕ್ಷಿಗಳು ಮತ್ತು ಸರೀಸೃಪಗಳು. ಸೊ ಸಸ್ತನಿ ಮೀನ್ಸ್ ಹಾಲನ್ನು ಕೊಡ್ತಕ್ಕಂಥ ಒಂದು ಪ್ರಾಣಿಗಳಂತ ಹೇಳ್ತೀವಿ. ಜನ್ಮವನ್ನು ಕೊಟ್ಟು ಹಾಲನ್ನು ಉಣಿಸ್ತಕ್ಕಂಥ ಸಸ್ತನಿಗಳು ಬರುತ್ತೆ. ಪಕ್ಷಿಗಳು ಗೊತ್ತಿದೆ, ಸರೀಸೃಪಗಳು ಅಂತ ತಳ್ಕೊಂಡು ಹೋಗ್ತಕ್ಕಂಥ ನಾವು ಸರೀಸೃಪಗಳು ಅಂತ ಹೇಳ್ತೀವಿ. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ನೋಡಿ, ಸಸ್ತನಿಗಳು, ಪಕ್ಷಿಗಳು ಮತ್ತು ಸರೀಸೃಪಗಳಲ್ಲಿ ರಕ್ತವು ಪ್ರತಿ ಚಕ್ರದ 2 ಬಾರಿ ಹೃದಯದ ಮೂಲಕ ಹೋಗುತ್ತದೆ. ರಕ್ತವು ಒಂದು ಸಂಪೂರ್ಣ ಚಕ್ರದಲ್ಲಿ ಹೃದಯದ ಮೂಲಕ 2 ಬಾರಿ ಪರಿಚಲನೆಗೊಳ್ಳುವ ಕಾರ್ಯವಿಧಾನವನ್ನು ಡಬಲ್ ಪರಿಚಲನೆ ಎಂದು ಕರೆಯಲಾಗುತ್ತದೆ. ಕೇಳಬಹುದು, ಡಬಲ್ ಪರಿಚಲನೆ ಅಥವಾ 2 ಚಕ್ರ ಯಾವ ಒಂದು ಇದರಲ್ಲಿ ಆಗ್ತಕ್ಕಂಥದ್ದು? ಸಸ್ತನಿಗಳು, ಪಕ್ಷಿಗಳು ಮತ್ತು ಸರೀಸೃಪಗಳಲ್ಲಿ. ನೆಕ್ಸ್ಟು, ರಕ್ತ ಹೆಪ್ಪುಗಟ್ಟುವಿಕೆ ಮತ್ತು ರಕ್ತಸ್ರಾವ ನಿಲ್ಲಿಸಲು ಯಾವ ರಕ್ತ ಕಣಗಳು ಸಹಾಯವನ್ನು ಮಾಡುತ್ತವೆ? ಪ್ಲೇಟ್ಲೆಟ್ಗಳು,
ಪ್ಲೇಟ್ಲೆಟ್ಗಳು ಮತ್ತು ಕೆಂಪು ರಕ್ತ ಕಣಗಳು ಬಿಳಿ ರಕ್ತ ಕಣಗಳು. ಸೊ ನಮ್ಗೆ ಗೊತ್ತಿರುವ ಹಾಗೆ ಕೆಂಪು ರಕ್ತ ಕಣ ಬರೋದಿಲ್ಲ, ಯಾಕಂದರೆ ಇದು ಆಮ್ಲಜನಕವನ್ನು ಸರಬರಾಜು ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಈ ಒಂದು ಕೆಂಪು ರಕ್ತ ಕಣ ಬರೋಲ್ಲ, ಇದು ಬರೋದಿಲ್ಲ. ಇನ್ನು ಬಿಳಿ ರಕ್ತ ಕಣ ಅಂತ ಹೇಳಿದ್ರೆ ಇದೊಂದು ಆ್ಯಂಟಿ ಆಕ್ಸಿಡೆಂಟ್, ಇಟ್ ಮೀನ್ಸ್ ರಕ್ಷಣೆಯನ್ನು ಕೊಡ್ತಕ್ಕಂಥದ್ದು ಕೆಲಸವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಸೊ ಇದು ಬರೋದಿಲ್ಲ. ರಕ್ತ ಹೆಪ್ಪು ಕಟ್ತಕ್ಕಂಥದ್ದು ಬಂದು ಆಪ್ಷನ್ 1 ಪ್ಲೇಟ್ಲೆಟ್ಗಳು. ಸೊ ನೋಡಿ, ಇಲ್ಲಿ ಪ್ಲೇಟ್ಲೆಟ್ಗಳು ಅಥವಾ ಥ್ರಂಬೋಸೈಟ್ಗಳು ಕೇಳಬಹುದು. ಇಲ್ಲಿ ಪ್ಲೇಟ್ಲೆಟ್ಗೆ ಜೊತೆಗೆ ಬದಲಾಗಿ ಥ್ರಂಬೋಸೈಟ್ ಅಂತಕ್ಕಂಥ ಒಂದು ಪದವನ್ನು ಸಹ ಮೆನ್ಷನ್ ಮಾಡಬಹುದಾಗುತ್ತೆ. ಸೊ ಹಾಗೆ ಈ ಒಂದು ಪದವನ್ನು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಥ್ರಂಬೋಸೈಟ್ಗಳು ನಮ್ಮ ರಕ್ತದಲ್ಲಿನ ಸಣ್ಣ ಮತ್ತು ಬಣ್ಣರಹಿತ ಜೀವಕೋಶದ ತುಣುಕುಗಳಾಗಿರುತ್ತವೆ. ಇದಕ್ಕೆ ಯಾವುದೇ ಒಂದು ಬಣ್ಣ ಇರೋದಿಲ್ಲ. ಇವು ಹೆಪ್ಪುಗಟ್ಟುವಿಕೆಯನ್ನು ರೂಪಿಸ್ತಕ್ಕಂಥದ್ದು ಮತ್ತು ರಕ್ತಸ್ರಾವವನ್ನು ನಿಲ್ಲಿಸುವಂಥ ಕೆಲಸವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಪ್ಲೇಟ್ಲೆಟ್ಗಳು ಅಷ್ಟೇ ಮೂಳೆಗಳೊಳಗಿನ ಸ್ಪಂಜಿನಂತಹ ಅಂಗಾಂಶವಾದ ಮೂಳೆ ಮಜ್ಜೆಯಲ್ಲಿ ಉತ್ಪತ್ತಿಯಾಗುತ್ತವೆ. ಸೊ ಕೆಂಪು ರಕ್ತ ಕಣಗಳು ಅಷ್ಟೇ ಈ ಒಂದು ಮೂಳೆ ಮಜ್ಜೆಯಲ್ಲಿ ಉತ್ಪತ್ತಿ ಆಗ್ತಕ್ಕಂಥದ್ದು. ಅದ್ರ ಜೊತೆಗೆ ಪ್ಲೇಟ್ಲೆಟ್ಗಳು ಸಹ ಈ ಒಂದು ಮೂಳೆ ಮಜ್ಜೆಯಲ್ಲಿ ಉತ್ಪತ್ತಿಯಾಗುತ್ತವೆ. ಆ್ಯಂಡ್ ನೆಕ್ಸ್ಟು, ಆಟ ಆಡುವಾಗ ರವಿ ಅವರ ಮೊಣಕಾಲಿಗೆ ಗಾಯವಾಯಿತು ಮತ್ತು ಅದು ರಕ್ತಸ್ರಾವವಾಗುತ್ತಿತ್ತು. ಸ್ವಲ್ಪ ಸಮಯದ ನಂತರ ರಕ್ತಸ್ರಾವ ನಿಂತು ಹೋಗಿರುವುದನ್ನು ಮತ್ತು ಗಾಢ ಕೆಂಪು ಹೆಪ್ಪುಗಟ್ಟುವಿಕೆ ಗಾಯವನ್ನು ಪ್ಲಗ್ ಮಾಡಿರುವುದನ್ನು ಅವರು ಗಮನಿಸಿದರು. ರಕ್ತ ಹೆಪ್ಪುಗಟ್ಟುವಿಕೆಗೆ ಯಾವ ರೀತಿಯ ಜೀವಕೋಶಗಳು ಸಹಾಯವನ್ನು ಮಾಡುತ್ತವೆ? ಲಾಸ್ಟ್ ಕ್ವಶನ್ಗೆ ಏನು ಆನ್ಸರ್ ಹೇಳಿದ್ವಿ ನಾವು. ರಕ್ತ ಹೆಪ್ಪು ಕಟ್ತಕ್ಕಂಥ ಮತ್ತು ರಕ್ತಸ್ರಾವ ನಿಲ್ತಕ್ಕಂಥ ಒಂದು ಕೆಲಸ ಮಾಡ್ತಕ್ಕಂಥ ಒಂದು ಬ್ಲಡ್ ಅಂತ ಹೇಳಿದರೆ ಅದು ಬಂದು ಪ್ಲೇಟ್ಲೆಟ್ಗಳು. ಆಪ್ಷನ್ ಎ ಪ್ಲೇಟ್ಲೆಟ್ಗಳು. ಇನ್ನು ಇಯೋಸಿನೋಫಿಲ್ ಮತ್ತು ಲಿಂಫೋಸೈಟ್ ಇವೆಲ್ಲ ಇದೆರಡು ಬರ್ತಕ್ಕಂಥದ್ದು ನಾವು ಆಲ್ರೆಡಿ ನೋಡಿದಾಗ ಇದು ವೈಟ್ ಬ್ಲಡ್ ಸೆಲ್ಸಲ್ಲಿ ಬರ್ತಕ್ಕಂಥದ್ದು, ಹೌದಲ್ವಾ? ಏನು ಬಿಳಿ ರಕ್ತ ಕಣಗಳ ಒಂದು ವಿಧಗಳು ಬರುತ್ತೆ, ಲಿಂಫೋಸೈಟ್ ಮತ್ತು ಇಯೋಸಿನೋಫಿಲ್ಗಳು. ಹಾಗಾಗಿ ಅದು ಬರೋದಿಲ್ಲ. ಕೆಂಪು ರಕ್ತ ಕಣ ಬಂದು ಆಮ್ಲಜನಕ ಸರಬರಾಜು ಮಾಡ್ತಕ್ಕಂಥದ್ದಾಗುತ್ತೆ, ಅದು ಬರೋದಿಲ್ಲ. ಸೊ ಆನ್ಸರ್ ಆಪ್ಷನ್ ಎ ಪ್ಲೇಟ್ಲೆಟ್ಗಳು. ನೆಕ್ಸ್ಟ್, ಕೆಳಗಿನ ಚಿತ್ರವು ಮಾನವ ಹೃದಯವನ್ನು ತೋರಿಸುತ್ತದೆ. ಎ ಮೀನ್ಸ್ ಲೆಫ್ಟ್ ಆರ್ಟಿಕಲ್ ಅಂತ ಹೇಳ್ತೀವಿ, ಎಸ್. ಆ್ಯಂಡ್ ನೆಕ್ಸ್ಟ್ ಬಂದು LV ಕೊಟ್ಟಿದ್ದಾರೆ, ಇಲ್ಲಿ ಎಸ್. ಆ್ಯಂಡ್ RA ಬಲ ಹೃತ್ಕರ್ಣ, RV ಬಲ ಹೃತ್ಕುಕ್ಷಿ ಅಂತ ಹೇಳ್ತೀವಿ. ಕುಹರ ಮೀನ್ಸ್ ಹೃತ್ಕುಕ್ಷಿ. ಕವಾಟಗಳು ಇಲ್ಲಿ ಕೇಳಿರ್ತಕ್ಕಂಥದ್ದು ಕವಾಟಗಳೆಲ್ಲಿವೆ ಅಂತಕ್ಕಂಥದ್ದು. ಇಟ್ ಮೀನ್ಸ್ ಕವಾಟಗಳು ಇಲ್ಲಿ 1, 2, 3, 4, 5, 6 ಏನು ಕೊಟ್ಟಿದ್ದಾರೋ 1, 2, 3, 4, 5, 6 ಏನು ಕೊಟ್ಟಿದ್ದಾರೋ ಸೊ ಇಷ್ಟರಲ್ಲಿ ಕವಾಟಗಳು ಎಲ್ಲಿ ಕಂಡು ಬರುತ್ತೆ ಅಂತಕ್ಕಂಥದ್ದು ಅವ್ರ ಪ್ರಶ್ನೆ ಆಗಿದೆ. ಯಾವುದ್ಯಾವ್ದು ಕವಾಟಗಳಾಗಿದೆ ಇಲ್ಲಿ? ಎಸ್ ಆನ್ಸರ್ ಅಂತ ಹೇಳಿದರೆ ಆನ್ಸರ್ ಬಂದು ಅದು ಆಪ್ಷನ್ ಸಿ ಏನಿದೆಯೋ ನೋಡಿ. ಕವಾಟ ಮೀನ್ಸ್ ಇಲ್ಲಿ ಕಂಡು ಬರುತ್ತೆ ಅಂತ ಹೇಳಿದರೆ ಯಾವುದು ಅಂತ ಹೇಳಿದ್ರೆ ಈ ಒಂದು ಬಲ ಹೃತ್ಕರ್ಣ, ಬಲ ಹೃತ್ಕುಕ್ಷಿ ಮತ್ತು ಎಡ ಹೃತ್ಕರ್ಣ, ಎಡ ಹೃತ್ಕುಕ್ಷಿ ಏನಿದೆಯೋ ಬಲ ಮತ್ತು ಎಡ ಇದರ ಮಧ್ಯ ಏನಿದೆಯೋ ನೋಡಿ, ಈ ಒಂದು ಪ್ಲೇಸಲ್ಲಿ 2, 3, 4, 5 ಇದೆಯಲ್ಲ, ಸೊ ಇದನ್ನು ನಾವು ಕವಾಟ ಅಂತ ಹೇಳ್ತೀವಿ. ಸೊ ಇದಕ್ಕೂ ಮಧ್ಯ ಇದಕ್ಕೂ ಮಧ್ಯ ಬರ್ತಕ್ಕಂಥದ್ದು 2, 3, 4, 5 ಅದನ್ನು ನಾವು ಕವಾಟ ಅಂತ ಕರಿತೀವಿ. ಸೊ ಇನ್ನೂ ಒಂದು ಪಾಯಿಂಟ್ ಇದೆ ನೋಡಿ, ಮಹಾಪಧಮನಿಯ ಕವಾಟ ಅಂತ ಕಂಡು ಬರುತ್ತೆ. ಅದು ಎಡ ಕುಹರ, ಇಟ್ ಮೀನ್ಸ್ ನೋಡಿ ಇಲ್ಲಿ ಇಲ್ಲೇ ನೋಡಿ ಎಡ ಹೃತ್ಕುಕ್ಷಿ ಇದೆಯಲ್ವಾ, ಸೊ ಇದು ಹೃತ್ಕುಕ್ಷಿ, ಬಲ ಹೃತ್ಕುಕ್ಷಿ. ಸೊ ಇಲ್ಲಿ ನೋಡ್ತಾ ಹೋದಾಗೆ ಎಡ ಕುಹರ ಮತ್ತು ಮಹಾಪಧಮನಿ ನಡುವೆ ಇರ್ತಕ್ಕಂಥದ್ದು ಮಹಾಪಧಮನಿಯ ಕವಾಟ ಆಗುತ್ತೆ. ಮಿಟ್ರಿಲ್ ಕವಾಟ ಅಂತ ಬರುತ್ತೆ ನೋಡಿ, ಎಡ ಹೃತ್ಕರ್ಣ ಮತ್ತು ಎಡ ಹೃತ್ಕುಕ್ಷಿ, ಎಡ ಹೃತ್ಕರ್ಣ ಮತ್ತು ಎಡ ಹೃತ್ಕುಕ್ಷಿ ಇದೆಯಲ್ಲ, ಸೊ ಇಲ್ಲಿ ಬರ್ತಕ್ಕಂಥದ್ದು ಇದು ಈ ಪ್ಲೇಸಲ್ಲಿ ಬರ್ತಕ್ಕಂಥದ್ದು ಮಿಟ್ರಿಲ್ ಕವಾಟ ಆಗಿರುತ್ತೆ. ಆ್ಯಂಡ್ ಬಲ ಹೃತ್ಕರ್ಣ ಮತ್ತು ಬಲ ಕುಹರದ ನಡುವೆ ಬರ್ತಕ್ಕಂಥದ್ದು ಟ್ರೈಸ್ಕಾಪೇಡ್, ನೋಡಿ ಇಲ್ಲಿ ಬರ್ತಕ್ಕಂಥದ್ದು ಟ್ರೈಕಾಸ್ಪೇಡ್ ರೈಟಲ್ಲಿ ಮಧ್ಯೆ ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಶ್ವಾಸಕೋಶದ ಕವಾಟ ಬರುತ್ತೆ, ಬಲ ಕುಹರ ಮತ್ತು ಶ್ವಾಸಕೋಶದ ಅಪಧಮನಿಯ ನಡುವೆ ಬರ್ತಕ್ಕಂಥದ್ದು ಈ ಒಂದು ಶ್ವಾಸಕೋಶದ ಕವಾಟ ಆಗಿರುತ್ತೆ. ಬಲ ಕುಹರ ಮತ್ತು ಅಪಧಮನಿಯ ನಡುವೆ, ಶ್ವಾಸಕೋಶದ ಅಪಧಮನಿಯ ನಡುವೆ ಬರ್ತಕ್ಕಂಥದ್ದು. ಓಕೆ, ಸೊ ಹಾಗಾಗಿ ಇಲ್ಲಿ ನೋಡ್ತಾ ಹೋದಾಗೆ ಒಟ್ಟು ಬರ್ತಕ್ಕಂಥದ್ದು ಮಹಾಪಧಮನಿ ಕವಾಟ ಬರುತ್ತೆ, ಮಿಟ್ರಲ್ ಕವಾಟ, ಟ್ರೈಸ್ಕಾಪಿಡ್ ಕವಾಟ, ಶ್ವಾಸಕೋಶದ ಕವಾಟ 4 ಬರ್ತಕ್ಕಂಥದ್ದು. ನೆಕ್ಸ್ಟ್, ನಾಡಿ ಎಂದು ಕರೆಯಲ್ಪಡುವ ಮಿಡಿಯುವ ಚಲನೆಗಳು ಈ ಕೆಳಗಿನ ಕಾರಣಗಳಿಂದ ಉಂಟಾಗುತ್ತವೆ.
ಸೊ ನಾಡಿ ನೀವು ನೋಡಬಹುದು, ನಾಡಿ ಬಡ್ಕೊಳ್ಳುತ್ತೆ ಅಂತ ಹೇಳ್ತೀರಿ. ಸೊ ಈ ಒಂದು ನಾಡಿ ಬಡಿಯೋದಕ್ಕೆ ಕಾರಣ ಏನು? ರಕ್ತನಾಳಗಳಲ್ಲಿ ಹರಿಯುವ ರಕ್ತ, ಶ್ವಾಸಕೋಶಗಳಲ್ಲಿ ಹರಿಯುವ ರಕ್ತ, ಅಪಧಮನಿಗಳಲ್ಲಿ ಹರಿಯುವ ರಕ್ತ, ಹೃದಯದಲ್ಲಿ ಹರಿಯುವ ರಕ್ತ. ಸೊ ನಾಡಿ ಬಡಿತ ಯಾಕೆ ಬರುತ್ತೆ ಅಂತಂದರೆ ಅದು ಬಂದು ಆಪ್ಷನ್ ಸಿ, ಅಪಧಮನಿಗಳಲ್ಲಿ ಹರಿಯುವ ರಕ್ತ ಆಗಿರ್ತಕ್ಕಂಥದ್ದು. ನೋಡಿ ಇಲ್ಲಿದೆ, ನಾಡಿ ಎಂದು ಕರೆಯಲ್ಪಡುವ ಮಿಡಿಯುವ ಚಲನೆಗಳು ಅಪಧಮನಿಗಳಲ್ಲಿ ಹರಿಯುವ ರಕ್ತದಿಂದಾಗಿ ಅನುಭವಿಸಲ್ಪಡುತ್ತವೆ. ಹೃದಯವು ರಕ್ತವನ್ನು ಮಹಾಪಧಮನಿಯೊಳಗೆ ತಳ್ಳಿದಾಗ, ಇಟ್ ಮೀನ್ಸ್ ಮಹಾಪಧಮನಿ ಅಂದರೆ ಬ್ಲಡ್ಡು, ಈ ಒಂದು ಪ್ಯೂರ್ ಬ್ಲಡ್ಡು ಬಾಡಿಗೆ ಹೋಗ್ತಕ್ಕಂಥ ಒಂದು ಕೆಲಸ ಮಾಡ್ತಕ್ಕಂಥ ಮಹಾಪಧಮನಿಗಳಾಗಿರುತ್ತೆ. ಸೊ ಹಾಗಾಗಿ ಹೃದಯವು ರಕ್ತವನ್ನು ಮಹಾಪಧಮನಿಯೊಳಗೆ ತಳ್ಳಿದಾಗ ಸ್ಥಿತಿಸ್ಥಾಪಕ ಗೋಡೆಗಳ ಮೇಲೆ ರಕ್ತದ ಪ್ರವಾಹದ ಒತ್ತಡವು ತರಂಗವನ್ನು ಸೃಷ್ಟಿಸುತ್ತದೆ. ಅದು ಅಪಧಮನಿಗಳ ಉದ್ದಕ್ಕೂ ಮುಂದುವರಿಯುತ್ತದೆ. ಈ ಪರಿಣಾಮ ಅಲ್ಲೇನಾಗುತ್ತೆ, ಈ ಒಂದು ನಾಡಿ ಅಂತಕ್ಕಂಥದ್ದು ಆ ಒಂದು ಟೈಮಲ್ಲಿ ಏನು ಕೇಳಿಸ್ತಕ್ಕಂಥದ್ದು ಆಗಿರುತ್ತೆ. ಓಕೆ, ಸೊ ಮೇಯ್ನಾಗಿ ಇಲ್ಲಿ ಏನಂತೇಳಿದ್ರೆ ಮಹಾಪಧಮನಿಯೊಳಗೆ ರಕ್ತವನ್ನು ತಳ್ತಕ್ಕಂಥ ಒಂದು ಟೈಮಲ್ಲಿ ಈ ನಾಡಿ ಅಂತಕ್ಕಂಥ ಅಥವಾ ಒಂದು ಸೌಂಡ್ ಅಂತಕ್ಕಂಥದ್ದು ಆಗುತ್ತೆ. ಸೊ ಅದನ್ನು ನಾವು ನಾಡಿ ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟು, ಈ ಕೆಳಗಿನ ಆಯ್ಕೆಗಳಲ್ಲಿ ಯಾವುದು ಅಪಧಮನಿಗಳ ವೈಶಿಷ್ಟ್ಯಗಳನ್ನು ಸರಿಯಾಗಿ ವಿವರಿಸುತ್ತದೆ? ಸೊ ಅಪಧಮನಿಗೆ ಸಂಬಂಧಪಟ್ಟಂತೆ ಯಾವುದು ಸರಿ ಇದೆ, ಹೇಳಿಕೆ ಸರಿ ಇದೆ ಅಂತಕ್ಕಂಥದ್ದಾಗಿದೆ. ಸೊ ನೋಡಿದ್ದು ದಪ್ಪ ಗೋಡೆಗಳು, ಕವಾಟಗಳಿಲ್ಲ, ರಕ್ತವು ಹೆಚ್ಚಿನ ಒತ್ತಡದಲ್ಲಿ ಹರಿಯುತ್ತದೆ, ದೇಹದ ವಿವಿಧ ಭಾಗಗಳಿಗೆ ರಕ್ತವನ್ನು ಸಾಗಿಸುತ್ತದೆ. ಸೊ ಇಷ್ಟು ಆಗಿರುತ್ತೆ. ಮೈನಾಗಿ ಹೋಗ್ತಾ ಹೋದರೆ ಇದು ಒಂದು ದಪ್ಪ ಗೋಡೆ. ಓಕೆ, ಅಪಧಮನಿ ಅಂತಕ್ಕಂಥದ್ದು. ಇಲ್ಲಿ ಕವಾಟಗಳು ಕಂಡು ಬರೋದಿಲ್ಲ. ರಕ್ತವು ಹೆಚ್ಚಿನ ಒತ್ತಡದಲ್ಲಿ ಹರಿಯುತ್ತದೆ, ದೇಹದ ವಿವಿಧ ಭಾಗಗಳಿಗೆ ರಕ್ತವನ್ನು ಸಾಗಿಸ್ತಕ್ಕಂಥ ಒಂದು ಕೆಲಸ. ಸೊ ಎಲ್ಲರಿಗೂ ಗೊತ್ತಿರುವಾಗೆ ದೇಹದ ವಿವಿಧ ಭಾಗಗಳಿಗೆ ರಕ್ತವನ್ನು ಸಾಗಿಸ್ತಕ್ಕಂಥದ್ದು ಅಪಧಮನಿ ಕೆಲಸ ಆಗಿರುತ್ತೆ. ಸೊ ಅದು 4ರಲ್ಲೂ ಆಪ್ಷನ್ ಕೊಟ್ಟಿದ್ದಾರೆ ಅವರು. ಬಟ್ ಇಲ್ಲೇನಂತೇಳಿದ್ರೆ ದಪ್ಪ ಗೋಡೆಯಾಗಿರುತ್ತೆ ಮತ್ತು ಕವಾಟಗಳನ್ನು ಹೊಂದಿರುವುದಿಲ್ಲ. ಮೇಯ್ನಾಗಿ ನೋಡ್ತಾ ಹೋದರೆ ಆಪ್ಷನ್ ಎ ಆಗಿರುತ್ತೆ. ನೆಕ್ಸ್ಟ್, ದುಗ್ಧರಸವು ಜೀರ್ಣವಾಗುವ ಮತ್ತು ಹೀರಿಕೊಳ್ಳುವ ಕರುಳಿನ ಡ್ಯಾಶ್ ಸಾಗಿಸುತ್ತದೆ. ದುಗ್ಧರಸ ಅಂತಕ್ಕಂಥದ್ದು ಈ ಒಂದು ಇಂಟೆಸ್ಟೈನಲ್ಲಿ ಇರ್ತಕ್ಕಂಥ ಕೊಬ್ಬನ್ನು ಸಾಗಿಸ್ತಾ ಒಂದು ಕೆಲಸವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಸೊ ಆಲ್ರೆಡಿ ನೋಡಿದಿರೋ ಹಾಗೆ ನಾವು ಆಪ್ಷನ್ ಸಿ, ಕೊಬ್ಬುಗಳನ್ನು ಸಾಗಿಸ್ತಕ್ಕಂಥ ಒಂದು ಕೆಲಸವನ್ನು ದುಗ್ಧರಸ ಮಾಡ್ತಕ್ಕಂಥದ್ದಾಗಿರುತ್ತೆ. ಸೊ ಓಕೆ ಸ್ನೇಹಿತರೆ, ಇಲ್ಲಿಗೆ ವಿಡಿಯೋ ಕಂಪ್ಲೀಟ್ ಆಗ್ತಿದೆ. ಸೊ ಯಾರೆಲ್ಲ ವಿಡಿಯೋ ನೋಡಿದಿರೋ ಸೊ ಅವ್ರಿಗೆಲ್ಲ ಥ್ಯಾಂಕ್ಸನ್ನು ಹೇಳ್ತಾ, ಸೊ ವಿಡಿಯೋ ಇಷ್ಟ ಆದರೆ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ಒಂದು ಲೈಕನ್ನು ಕೊಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.